ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ವಿತ್ ಮಕ್ತುಮ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು GPSTR ಸಿರೀಸ್ ಒಳಗಡೆ ಮೆಮರಿ ಡಿವೈಸಸ್ನ ಮುಗಿಸಿದ್ವಿ. ಸೊ ಟೋಟಲಿ ನಾವು ಇನ್ಪುಟ್ ಡಿವೈಸಸ್, ಔಟ್ಪುಟ್ ಡಿವೈಸಸ್ ಮತ್ತು ಮೆಮರಿ ಡಿವೈಸಸ್ನ ಮುಗಿಸಿದ್ವಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಸಾಫ್ಟ್ವೇರ್ ಕಾನ್ಸೆಪ್ಟ್ಸ್ನ ನೋಡ್ತೀವಿ. ಸಾಫ್ಟ್ವೇರ್ ಅಂತ ಅಂದರೆ ಏನು, ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಫ್ಟ್ವೇರ್ ಬರ್ತವೆ, ಅವು ಯಾವ್ಯಾವು ಅಂತ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಓಕೆ, ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಸಾಫ್ಟ್ವೇರ್ ಅಂತಂದರೆ ಏನು ರೀ? ಇಟ್ ಈಸ್ ಕಲೆಕ್ಷನ್ of what? Collection of programs, instructions and related data. ಸೊ ಏನಪ್ಪ ಇದು? ಗ್ರೂಪ್ ಆಫ್ ಪ್ರೋಗ್ರಾಮ್ಸ್ ಸೇರಿ ಏನಂತೀವಿ ನಾವು ಒಂದು ಸಾಫ್ಟ್ವೇರ್ ಅಂತ ಕರಿತೀವಿ. ಗ್ರೂಪ್ಸ್ ಆಫ್ ಪ್ರೋಗ್ರಾಮ್ಸ್ ಸೇರಿ ನಮಗೆ ಒಂದು ಸಾಫ್ಟ್ವೇರ್ ರೆಡಿ ಆಕೈತಿ. ಸೊ ಅವು ಏನು ಮಾಡ್ತವಪ್ಪ ಪ್ರೋಗ್ರಾಮ್ಸು? ದೇ ವಿಲ್ ಟೆಲ್ ದ ಕಂಪ್ಯೂಟರ್ ವಾಟ್ ಟು ಡೂ ಆ್ಯಂಡ್ ಹೌ ಟು ಪರ್ಫಾರ್ಮ್ ಅ ಟಾಸ್ಕ್. ಸೊ ಅವು ಏನು ಮಾಡ್ತಾವ್ರಿ ಸಾಫ್ಟ್ವೇರು? ದೇ ವಿಲ್ ಟೆಲ್ ದ ಕಂಪ್ಯೂಟರ್ ಯಾವ ರೀತಿ ಕೆಲಸನ ಮಾಡಬೇಕು, ಯಾವ ರೀತಿ ಕೊಟ್ಟಂಥ ಟಾಸ್ಕ್ನ ಮಾಡಬೇಕನ್ನೋದನ್ನು ಹೇಳ್ತವೆ. ಸೊ ಅಂಥ ಒಂದು ಪ್ರೋಗ್ರಾಮ್ಸ್ಗೆ ನಾವು ಸಾಫ್ಟ್ವೇರ್ ಅಂತ ಕರಿತೀವಿ. ಅನ್ಲೈಕ್ ಹಾರ್ಡ್ವೇರ್, ಸಾಫ್ಟ್ವೇರ್ ಹ್ಯಾಸ್ ನೋ ಫಿಸಿಕಲ್ ಫಾರ್ಮ್ ದಟ್ ಕ್ಯಾನ್ ಬಿ ಟಚ್ಡ್. ಸೊ ಹಾರ್ಡ್ವೇರಲ್ಲಿ ಏನಕ್ಕೈತ್ರಿ, ನೀವು ಅವುಗಳನ್ನ ಟಚ್ ಮಾಡ್ಬೋದು. ಹಾರ್ಡ್ವೇರ್ ಇಸ್ ಅ ಫಿಸಿಕಲ್ ಕಾಂಪೋನೆಂಟ್ಸ್ ಆಫ್ ದಿ ಕಂಪ್ಯೂಟರ್, ರೈಟ್? ಫಿಸಿಕಲ್ ಕಾಂಪೋನೆಂಟ್ ರೀ ಹಾರ್ಡ್ವೇರ್. ಅದನ್ನು ನೀವು ಟಚ್ ಮಾಡ್ಬೋದು, ಫೀಲ್ ಮಾಡ್ಬೋದು, ನೋಡ್ಬೋದು, ಹೌದಾ? ಬಟ್ ಸಾಫ್ಟ್ವೇರ್ ಏನ್ರಿ ಇದು? ದೇರ್ ಇಸ್ ನೋ ಫಿಸಿಕಲ್ ಫಾರ್ಮ್ ಫಾರ್ ದ ಸಾಫ್ಟ್ವೇರ್, ಸೊ ಯು ಕ್ಯಾನ್ ನಾಟ್ ಟಚ್ ದ್ಯಾಟ್. ಸಿಂಪಲ್ ಎಕ್ಸಾಂಪಲ್ ನೋಡಿರಿ ಇಲ್ಲಿ. ಫಾರ್ ಎಕ್ಸಾಂಪಲ್ ನೀವು ಒಂದು ಡಾಕ್ಯುಮೆಂಟ್ ಬರಿತಾ ಇದ್ದೀರಿ ಅಂತ ತಿಳ್ಕೊರಿ. ಸೊ ಡಾಕ್ಯುಮೆಂಟ್ನ ಬರಿತಾ ಇದ್ದೀರಿ ನೀವು, ವೆಲ್ಕಮ್ ಅಂತೇಳಿ ಟೈಪ್ ಮಾಡಿದ್ರಿ. ಸೊ ಈ ಡಾಕ್ಯುಮೆಂಟ್ ಒಳಗಡೆ ನೀವೇನು ಟೈಪ್ ಮಾಡಂತೀರಿ ವಿತ್ ದ ಹೆಲ್ಪ್ ಆಫ್ ಯುವರ್ ಕೀಬೋರ್ಡ್. ಸೊ ಕೀಬೋರ್ಡ್ ಇಸ್ ವಾಟ್? ಇಟ್ ಈಸ್ ಯುವರ್ ಹಾರ್ಡ್ವೇರ್, ರೈಟ್? ಮಾನಿಟರ್ ಇಸ್ ವಾಟ್? ಇಟ್ ಈಸ್ ಆಲ್ಸೋ ಹಾರ್ಡ್ವೇರ್. ಬಟ್ ದ ಸಾಫ್ಟ್ವೇರ್ ವೇರ್ ಯು ಆರ್ ರೈಟಿಂಗ್ ದಿಸ್, that is a software, right? The application where you are writing that, it is a software. ಸೊ ಅದನ್ನೇ ಬರೆದಿದೆ ಇಲ್ಲಿ. ಕೀಬೋರ್ಡ್ ಇದು ಹಾರ್ಡ್ವೇರು. CPU ಅಥವಾ ರ್ಯಾಮ್ ಇಸ್ ಆಲ್ಸೋ ಹಾರ್ಡ್ವೇರ್ ವಿಚ್ ಇಸ್ ಪ್ರೊಸೆಸಿಂಗ್ ದ ಇನ್ಪುಟ್. MS ವರ್ಡ್ ಏನೋ ಅಪ್ಲಿಕೇಶನ್ ಯೂಸ್ ಮಾಡೋ ಅಂತಿರಲ್ಲ, ಅದೇನು ರೀ? ಇದು ಸಾಫ್ಟ್ವೇರು. ಆ್ಯಂಡ್ ಡಾಕ್ಯುಮೆಂಟ್ ಏನಿದೆ ಅಲ್ಲಿ ಡೇಟಾ ಬರಿತಾ ಇದ್ದೀರಿ ನೀವು. ಓಕೆ, ಸೊ ಲೆಟ್ ಅಸ್ ಸಿ ವಾಟ್ ಈಸ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್. ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ಹಾರ್ಡ್ವೇರ್ ಬಂದುಬಿಟ್ಟು ಫಿಸಿಕಲ್ ಕಾಂಪೋನೆಂಟ್ಸು, ಸಾಫ್ಟ್ವೇರ್ ಅಂತಂದರೆ ಕಲೆಕ್ಷನ್ ಆಫ್ ಪ್ರೋಗ್ರಾಮ್ಸ್ ಆ್ಯಂಡ್ ಇನ್ಸ್ಟ್ರಕ್ಷನ್ಸು. ಹಾರ್ಡ್ವೇರ್ನ ನೀವು ನೋಡ್ಬೋದು, ಟಚ್ ಮಾಡ್ಬೋದು. ಸಾಫ್ಟ್ವೇರ್ನ ನೀವು ಟಚ್ ಮಾಡಲಿಕ್ಕೆ ಬರೋದಿಲ್ಲ. ಹಾರ್ಡ್ವೇರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅಂದರೆ ನಿಮ್ಮದು ಪ್ರೊಸೆಸರ್ ಆಯಿತು, ರೈಟ್? ಕೀಬೋರ್ಡ್ ಆಯಿತು, ಇವನ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ರೀ, ಹೌದಾ? ಇವನ್ನ ಸಾಫ್ಟ್ವೇರ್ನ ಡೆವಲಪ್ ಮಾಡ್ತಾರೆ, ಅಂದರೆ ಪ್ರೋಗ್ರಾಮ್ ಬರೀತಾರೆ ರೀ. ಅವುಗಳಿಗೆ ಬೇರೆ ಬೇರೆ ಲ್ಯಾಂಗ್ವೇಜಸ್ ಬರುತ್ತೋ ಅದರಿಂದ ಪ್ರೋಗ್ರಾಮ್ನ ಬರೀತಾರೆ. ಹಾರ್ಡ್ವೇರ್ ಕ್ಯಾನ್ ಬಿ ಡ್ಯಾಮೇಜ್ಡ್ ಫಿಸಿಕಲಿ. ಸೊ ಹಾರ್ಡ್ವೇರ್ನ ಡ್ಯಾಮೇಜ್ ಮಾಡ್ಬೋದು. ಕೀಬೋರ್ಡ್ಸ್ದು ಕೀಸ್ ತೆಗಿಬೋದು, ಹೌದಾ? ರ್ಯಾಮ್ನ ತೆಗಿಬೋದು, ಓಪನ್ ಮಾಡ್ಬೋದು, ಮತ್ತು ವಾಪಸ್ ಹಾಕ್ಬೋದು. ಈ ರೀತಿ ನೀವು ಅದನ್ನು ಡ್ಯಾಮೇಜ್ ಮಾಡ್ಬೋದು ಫಿಸಿಕಲಿ. ಇಲ್ಲಿ ಸಾಫ್ಟ್ವೇರ್ನ ಫಿಸಿಕಲಿ ಅಂತಂದರೆ ಅದ್ರ ಫಾರ್ಮ್ ಯಾವುದೂ ಇಲ್ಲ. ಸೊ ಅದನ್ನು ನೀವು ಕರಪ್ಟ್ ಮಾಡ್ಬೋದು ಅಥವಾ ಡೆಲೀಟ್ ಮಾಡ್ಬೋದು, ಅಂದರೆ ಅನ್ಇನ್ಸ್ಟಾಲ್ ಮಾಡ್ಬೋದು, ಇನ್ಸ್ಟಾಲ್ ಮಾಡ್ಬೋದು. ಓಕೆ, ದಟ್ ಈಸ್ ವಾಟ್ ಈಸ್ ಸಾಫ್ಟ್ವೇರ್. ಎಕ್ಸಾಂಪಲ್ಸ್ ನಿಮ್ಮ ಹಾರ್ಡ್ವೇರಿಗೆ ಕೀಬೋರ್ಡು, CPU, ರ್ಯಾಮ್ ಇವೆಲ್ಲ ಹಾರ್ಡ್ವೇರಿಗೆ ಎಕ್ಸಾಂಪಲ್ಲು. ಸಾಫ್ಟ್ವೇರ್ ಎಕ್ಸಾಂಪಲ್ ಬಂದುಬಿಟ್ಟು ವಿಂಡೋಸ್, MS ವರ್ಡ್, ಕ್ರೋಮ್. ಹಾರ್ಡ್ವೇರ್ ಏನಪ್ಪ ಅಂತಂದರೆ, ಹಾರ್ಡ್ವೇರಿಗೆ ಸಾಫ್ಟ್ವೇರ್ ಬೇಕ್ರಿ. ಎದಕ್ಕೆ ಬೇಕ್ರಿ ಅಂತಂದರೆ ಟು ಡೂ ದ ಟಾಸ್ಕ್ಸ್. ಸಾಫ್ಟ್ವೇರಿಗೂ ಕೂಡ ಹಾರ್ಡ್ವೇರ್ ಬೇಕಪ್ಪ, ಯಾಕಂದರೆ ಅದು ಟಾಸ್ಕ್ನ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಹೆಲ್ಪ್ ಮಾಡೋದು ಯಾರು ರೀ? ಹಾರ್ಡ್ವೇರ್. ಸೊ ಬೋತ್ ಆರ್ ಇಂಟರ್ ಡಿಪೆಂಡೆಂಟ್. ಎರಡು ತಮ್ಮೊಳಗಡೆ ಡಿಪೆಂಡೆಂಟ್ ಇದ್ದವು. ವಿತೌಟ್ ಹಾರ್ಡ್ವೇರ್ ಸಾಫ್ಟ್ವೇರ್ ಕೆ ನಾಟ್ ವರ್ಕ್, ವಿತೌಟ್ ಸಾಫ್ಟ್ವೇರ್ ಹಾರ್ಡ್ವೇರ್ ಕೆ ನಾಟ್ ವರ್ಕ್. ಓಕೆ, ನೆಕ್ಸ್ಟ್ ಟೈಪ್ಸ್ ಆಫ್ ಸಾಫ್ಟ್ವೇರ್ ಯಾವ್ಯಾವ ರೀ? ಸೊ ಮೇನ್ಲಿ ಸಾಫ್ಟ್ವೇರಲ್ಲಿ 2 ಟೈಪ್ಸ್ ಇದಾವೆ ರೀ. ಒಂದು ಬಂದುಬಿಟ್ಟು ಸಿಸ್ಟಮ್ ಸಾಫ್ಟ್ವೇರ್ ಅಂತೇಳಿ, ಇನ್ನೊಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂಥೇಳಿ. ಸೊ ಒಂದೊಂದಾಗಿ ನೋಡೋಣ ಅದಂದರೆ ಏನಂಥೇಳಿ. ಫಸ್ಟಿಗೆ ಬಂದುಬಿಟ್ಟು ಸಿಸ್ಟಮ್ ಸಾಫ್ಟ್ವೇರ್. ಸಿಸ್ಟಮ್ ಸಾಫ್ಟ್ವೇರ್ ಏನು ಮಾಡ್ತವ್ರಿ ಅಂತಂದರೆ, ದೀಸ್ ಆರ್ ದ ಸಾಫ್ಟ್ವೇರ್ ವಿಚ್ ಮ್ಯಾನೇಜಸ್ ಆ್ಯಂಡ್ ಕಂಟ್ರೋಲ್ಸ್ ದ ಕಂಪ್ಯೂಟರ್ ಹಾರ್ಡ್ವೇರ್. ಸೊ ಕಂಪ್ಯೂಟರ್ ಹಾರ್ಡ್ವೇರ್ನ ಕಂಟ್ರೋಲ್ ಮಾಡ್ತವ್ರಿ. ಅದ್ರ ಜೊತೆಗೆ ದೇ ವಿಲ್ ಪ್ರೊವೈಡ್ ಅ ಪ್ಲ್ಯಾಟ್ಫಾರ್ಮ್, ಒಂದು ಪ್ಲ್ಯಾಟ್ಫಾರ್ಮ್ ಕೊಡ್ತವೆ. ಎದಕ್ಕಪ್ಪ ಅಂತಂದರೆ ನಿಮ್ಮ ಸಾಫ್ಟ್ವೇರ್ಸ್ನ ರನ್ ಮಾಡಲಿಕ್ಕೆ. ಎಂಥ ಸಾಫ್ಟ್ವೇರ್ಸ್ನ? ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ನ ರನ್ ಮಾಡಲಿಕ್ಕೆ ನಿಮಗೆ ಒಂದು ಪ್ಲ್ಯಾಟ್ಫಾರ್ಮ್ನ ಕೊಡ್ತವ್ರಿ ಅವು. ಓಕೆ, ಸೊ ಲೆಟ್ ಅಸ್ ಸಿ ದ ಎಕ್ಸಾಂಪಲ್ಸ್. ಆಪ್ರೇಟಿಂಗ್ ಸಿಸ್ಟಮ್ಸ್, ಡಿವೈಸ್ ಡ್ರೈವರ್ಸ್, ಯುಟಿಲಿಟಿ ಪ್ರೋಗ್ರಾಮ್ಸ್, ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ಸ್. ಇವೆಲ್ಲ ಏನು ರೀ? ಸಿಸ್ಟಮ್ ಸಾಫ್ಟ್ವೇರ್ದು ಎಕ್ಸಾಂಪಲ್ಸ್. ನೆನಪಿರಲಿ, ಎಕ್ಸಾಮಲ್ಲಿ MCQ ಕೇಳ್ಬೋದು. ಅಮಂಗ್ ದ ಫಾಲೋಯಿಂಗ್ ವಿಚ್ ಈಸ್ ನಾಟ್ ಅ ಸಿಸ್ಟಮ್ ಸಾಫ್ಟ್ವೇರ್ ಅಂತ ಕೇಳಿದಾಗ ಇವು ಏನು ಕೊಟ್ಟಿರ್ತಾರಲ್ರಿ, ಇವು ಹೌದು. ಸೊ ನಾಟ್ ಅಂತಂದಾಗ ಕ್ವಶನ್ ಚೆಂದಾಗಿ ಓದಿ ನೀವು ಆನ್ಸರ್ ಮಾಡಬೇಕು. ಸೊ ಆಪ್ರೇಟಿಂಗ್ ಸಿಸ್ಟಮ್, ಡಿವೈಸ್ ಡ್ರೈವರ್ಸ್, ಯುಟಿಲಿಟಿ ಪ್ರೋಗ್ರಾಮ್ಸ್, ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ಸ್. ಫಂಕ್ಷನ್ಸ್ ಬಂದುಬಿಟ್ಟು ಏನು ಮಾಡ್ತವ್ರಿ ನಿಮ್ಮ ಸಿಸ್ಟಮ್ ಸಾಫ್ಟ್ವೇರ್ ಅಂತಂದರೆ, ಹಾರ್ಡ್ವೇರ್ನ ಮ್ಯಾನೇಜ್ ಮಾಡ್ತವೆ. ಸಿಸ್ಟಮ್ ರಿಸೋರ್ಸಸ್ ಅಂದರೆ ನಿಮ್ಮದು CPU, ಮೆಮರಿ ಮತ್ತು ಡಿಸ್ಕ್ನ ಕಂಟ್ರೋಲ್ ಮಾಡ್ತವೆ. ಪ್ರೊವೈಡ್ ಸರ್ವಿಸಸ್ ಟು ಅಪ್ಲಿಕೇಶನ್. ಸೊ ಅಪ್ಲಿಕೇಶನ್ಸ್ ರನ್ ಮಾಡಲಿಕ್ಕೆ ಸರ್ವಿಸಸ್ ಕೊಡ್ತದ.
ಫೈಲ್ಸ್ ಆ್ಯಂಡ್ ಮೆಮರಿ ಕೂಡ ಮ್ಯಾನೇಜ್ ಮಾಡ್ತೈತಿ. ಪ್ರೊವೈಡ್ಸ್ ಯೂಸರ್ ಇಂಟರ್ಫೇಸಸ್, ಯೂಸರ್ಸ್ ಇಂಟ್ರ್ಯಾಕ್ಟ್ ಮಾಡಲಿಕ್ಕೆ ಒಂದು ಇಂಟರ್ಫೇಸ್ನ ಕೊಡ್ತದೆ. ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸ್ನು ಕಂಟ್ರೋಲ್ ಮಾಡ್ತೈತೆ ರೀ. ಸೊ ಇವೇನು ಮೇಜರ್ ಆಫ್ ದ ಫಂಕ್ಷನ್ಸ್ ನಾವು ಬರೆದ್ವಿ ಇಲ್ಲಿ, ಇವೆಲ್ಲ ಫಂಕ್ಷನ್ಸನ್ನು ಯಾರು ಮಾಡ್ತಾರೆ ರೀ ಅಂತಂದರೆ ಆಪ್ರೇಟಿಂಗ್ ಸಿಸ್ಟಮ್ ಮಾಡ್ತೈತಿ ಬೈ ಕೋಆರ್ಡಿನೇಟಿಂಗ್ ವಿತ್ ಅದರ್ ಎಕ್ಸಾಂಪಲ್ಸ್. ಓಕೆ, ಮೇನ್ಲಿ ಇವೆಲ್ಲ ಮಾಡೋದು ಯಾರು ರೀ? ಆಪ್ರೇಟಿಂಗ್ ಸಿಸ್ಟಮ್. ಸೊ ಅವುಗಳ ಬಗ್ಗೆ ನಾವು ಡೀಟೇಲಾಗಿ ಕಲಿತೀವಿ. ಆಪ್ರೇಟಿಂಗ್ ಸಿಸ್ಟಮ್ ಸಬ್ಜೆಕ್ಟ್ ಸೆಪ್ರೇಟ್ ಯೂನಿಟೇ ಇದೆ. ಓಕೆ, ಅಲ್ಲಿ ನಾವು ಡೀಟೇಲಾಗಿ ಕಲಿತೀವಿ. ಓಕೆ, ನಾವು ಸೆಕೆಂಡ್ ಟೈಪ್ ಈಸ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಸೊ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತಂದರೆ ಏನು ರೀ? ದೀಸ್ ಆರ್ ದ ಸಾಫ್ಟ್ವೇರ್ ಡಿಸೈನ್ ಟು ಹೆಲ್ಪ್ ದ ಯೂಸರ್ಸ್ ಟು ಪರ್ಫಾರ್ಮ್ ಸ್ಪೆಸಿಫಿಕ್ ಟಾಸ್ಕ್. ಸೊ ಇಲ್ಲಿ ಏನಾಗ್ತವ್ರಿ, ಇವು ಸ್ಪೆಸಿಫಿಕ್ ಟಾಸ್ಕ್ನ ಮಾಡ್ಲಿಕ್ಕೆ ಅಂತೇಳಿ ಡೆವಲಪ್ ಮಾಡಿರ್ತಾರೆ ಸಾಫ್ಟ್ವೇರ್. ಅವಕ್ಕೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಕರೀತಾರೆ. ಎಕ್ಸಾಂಪಲ್ ಬಂದುಬಿಟ್ಟು ನೋಡಿರಿ, MS ವರ್ಡ್. ನೀವು ಡಾಕ್ಯುಮೆಂಟ್ಸ್ ಎಲ್ಲ ಬರೀಲಿಕ್ಕೆ ಅಂತೇಳಿ ಮಾಡಿದ್ದಾರೆ ಅದನ್ನು, ಹೌದಾ? ಸೊ ಡಾಕ್ಯುಮೆಂಟ್ಸ್ ಮಾಡ್ಲಿಕ್ಕೆ ಅಂತೇಳಿ ಮಾಡಿದ್ದಾರೆ, ಅದೊಂದು ಟಾಸ್ಕ್ ರೀ. ಡಾಕ್ಯುಮೆಂಟ್ಸ್ನ ಮಾಡ್ಲಿಕ್ಕೆ ಅಂತೇಳಿ ಅನ್ನೋದು ಟಾಸ್ಕು. ಅದಕ್ಕೆ ನೀವು ಒಂದು ಸಾಫ್ಟ್ವೇರ್ ರೆಡಿ ಮಾಡಿದ್ರು, ಅದು ದಟ್ ಈಸ್ MS ವರ್ಡ್. ಅದೇ ರೀತಿ MS ಎಕ್ಸೆಲ್ ರೀ. ನೀವು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ, ಡೇಟಾನ ಟೇಬಲ್ ಫಾರ್ಮೆಟಾಗಿ ಸ್ಟೋರ್ ಮಾಡ್ಲಿಕ್ಕೆ ಅಂಥೇಳಿ ಎಕ್ಸೆಲ್ನ ರೆಡಿ ಮಾಡಿದರು. ಪವರ್ ಪಾಯಿಂಟ್ ರೀ, ಅದಕ್ಕೆ ಯೂಸ್ ಮಾಡ್ತೀರಿ. ಪವರ್ ಪಾಯಿಂಟ್ ನಾವು ಪ್ರೆಸೆಂಟೇಷನ್ಸ್ ಎಲ್ಲ ಕೊಡ್ಲಿಕ್ಕೆ ಅಂತೇಳಿ ಪವರ್ ಪಾಯಿಂಟ್ ಸಾಫ್ಟ್ವೇರ್ನ ರೆಡಿ ಮಾಡಿದರು. ನಮ್ಮದು ಏನಾದರೂ ಇಂಟರ್ನೆಟ್ನ ಬ್ರೌಸ್ ಮಾಡಬೇಕು ಅಂದರೆ ಏನು ಮಾಡ್ತೀನಿ ನಾನು? ಕ್ರೋಮ್ ಅಥವಾ ಮೊಜಿಲ್ಲಾ ಫೈರ್ಫಾಕ್ಸ್ ಅಥವಾ ಎಡ್ಜ್ ಇವನ್ನೆಲ್ಲ ಯೂಸ್ ಮಾಡ್ತೀನಿ. ಅವೆಲ್ಲ ಏನು ರೀ? ವೆಬ್ ಬ್ರೌಸರ್ಸ್. ಅವು ಕೂಡ ಏನು? ಸಾಫ್ಟ್ವೇರ್ಸು. ಎಂಥ ಸಾಫ್ಟ್ವೇರ್ಸು? ಅಪ್ಲಿಕೇಶನ್ ಸಾಫ್ಟ್ವೇರ್. ದೆನ್ ವಿ ಹ್ಯಾವ್ ಮೀಡಿಯಾ ಪ್ಲೇಯರ್ಸ್. ನಮ್ಮದು ಏನು ಮೀಡಿಯಾ ಪ್ಲೇಯರ್ಸ್ ಅಂತಂದರೆ ನಿಮ್ಮದು ವಿಡಿಯೋ ಹಚ್ಚೋದು, ಆಡಿಯೋ ಹಚ್ಚೋದು ಏನೆಲ್ಲ ಅಪ್ಲಿಕೇಶನ್ಸ್ ಅದಾವೆ ರೀ, ಅವೆಲ್ಲ ಅಪ್ಲಿಕೇಶನ್ ಸಾಫ್ಟ್ವೇರ್ಸು. ಮತ್ತು ಅಕೌಂಟಿಂಗ್ ಸಾಫ್ಟ್ವೇರ್ಸ್ ಆಯಿತು. ಆ್ಯಂಡ್ ದೆನ್ ಡೇಟಾಬೇಸ್ ಅಪ್ಲಿಕೇಶನ್ ಮ್ಯಾನೇಜ್ ಮಾಡಲಿಕ್ಕೆ, ಡೇಟಾ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಡೇಟಾಬೇಸ್ ಅಪ್ಲಿಕೇಶನ್ಸ್ ಇದಾವೆ. SQL, MySQL ಸಾಫ್ಟ್ವೇರ್, ಇವೆಲ್ಲ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ರೀ. ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಮತ್ತು ಎರಡು ರೀತಿ ಕ್ಯಾಟಗರೈಸ್ ಮಾಡಿದ್ದಾರೆ. ಒಂದು ಜನರಲ್ ಪರ್ಪಸ್ ಅಂಥೇಳಿ, ಇನ್ನೊಂದು ಸ್ಪೆಷಲ್ ಪರ್ಪಸ್ ಅಥವಾ ಕಸ್ಟಮೈಸ್ಡ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಕರಿತೀವಿ. ಸೊ 2 ಟೈಪ್ಸ್ ಯಾವ್ಯಾವುದು ರೀ? ಜನರಲ್ ಪರ್ಪಸ್, ಸ್ಪೆಷಲ್ ಪರ್ಪಸ್. ಸ್ಪೆಷಲ್ ಪರ್ಪಸ್ಗೆ ಇನ್ನೊಂದು ಹೆಸರು ಕಸ್ಟಮೈಸ್ಡ್. ಹೆಸರಲ್ಲೇ ಐತ್ರಿ. ಜನರಲ್ ಅಂತಂದರೆ ಎಲ್ಲರೂ ಯೂಸ್ ಮಾಡ್ಬೋದು ಅವುಗಳನ್ನ. ಸ್ಪೆಷಲ್ ಅಂತಂದ್ರೆ ಯಾರು ಸ್ಪೆಷಲ್ ಅದ್ರೆ ಅವರಷ್ಟೇ ಯೂಸ್ ಮಾಡ್ಬೋದು ರೀ. ಸೊ ಇದ್ರೊಳಗೆ ನಿಮ್ಗೆ ಗೊತ್ತಾಕೈತಿ. ಸೊ ಲೆಟ್ ಅಸ್ ಸಿ ಒನ್ ಬೈ ಒನ್ ಹೌ ಇಟ್ ಈಸ್. ಜನರಲ್ ಪರ್ಪಸ್ ಅಂತಂದರೆ ಇವು ಕಾಮನ್ ಟಾಸ್ಕ್ ಮಾಡಲಿಕ್ಕೆ ಭಾಳಷ್ಟು ಯೂಸರ್ಸ್ ಯೂಸ್ ಮಾಡ್ತಕ್ಕಂಥ ಸಾಫ್ಟ್ವೇರ್ಸ್ ಯಾವ ರೀ? ಜನರಲ್ ಪರ್ಪಸ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಎಕ್ಸಾಂಪಲ್ ನಿಮ್ಮದು ವರ್ಡ್ ಪ್ರೊಸೆಸರ್, MS ವರ್ಡ್ ಆಯಿತು, ಲಿಬ್ರೆ ಆಫೀಸ್ ಆಯಿತು, ಸ್ಪ್ರೆಡ್ ಶೀಟ್ಸ್ ಆಯಿತು, ಪ್ರೆಸೆಂಟೇಷನ್ ಸಾಫ್ಟ್ವೇರ್ ಆಯಿತು, ವೆಬ್ ಬ್ರೌಸರ್ಸ್, ಇಮೇಲ್ ಅಪ್ಲಿಕೇಶನ್. ಇದನ್ನು ಎಲ್ಲರೂ ಯೂಸ್ ಮಾಡ್ತಾರೆ ರೀ. ಎಲ್ಲರೂ ಇಮೇಲ್ ಯೂಸ್ ಮಾಡ್ತೀರಿ, ಎಲ್ಲರೂ MS ವರ್ಡ್ ಯೂಸ್ ಮಾಡ್ತೀರಿ, ಎಲ್ಲರೂ ಪ್ರೆಸೆಂಟೇಷನ್ ಯೂಸ್ ಮಾಡ್ತೀರಿ. ಸೊ ಜನರಲ್ ಆಗಿ ಆಲ್ಮೋಸ್ಟ್ ಆಲ್ ದ ಯೂಸರ್ಸ್ ವಿಲ್ ಯೂಸ್ ದೀಸ್ ಕೈಂಡ್ ಆಫ್ ಅಪ್ಲಿಕೇಶನ್ಸ್. ಸೊ ಅಂಥ ಅಪ್ಲಿಕೇಶನ್ಸ್ಗೆ ನಾವು ಜನರಲ್ ಪರ್ಪಸ್ ಅಂತ ಕರಿತೀವಿ. ಹೋಪ್ ದ್ಯಾಟ್ ಇಸ್ ಕ್ಲಿಯರ್. ಸೊ ಅದೇ ರೀತಿಲಿ ನಮ್ಮದು ಆಫೀಸ್ ಅಪ್ಲಿಕೇಶನಿಗಂತೆ ಎಕ್ಸಾಂಪಲ್ ಯಾವ್ಯಾವ ರೀ? MS ವರ್ಡ್, ಎಕ್ಸೆಲ್ ಮತ್ತು PPT. ಇವನ್ನ ಆಫೀಸ್ ಅಪ್ಲಿಕೇಶನ್ಸ್ ಅಂತಲೂ ಕೂಡ ಕರಿತೀವಿ ನಾವು. ನೆಕ್ಸ್ಟ್ ಬಂದುಬಿಟ್ಟು ಸ್ಪೆಷಲ್ ಪರ್ಪಸ್. ಸೊ ಸ್ಪೆಷಲ್ ಪರ್ಪಸ್ ಅಂತಂದರೆ ಏನು ರೀ? ಇಲ್ಲಿ ಸ್ಪೆಷಲ್ಲಾಗಿ ಒಂದೇ ಟಾಸ್ಕ್ ಮಾಡಲಿಕ್ಕೆ, ಸ್ಪೆಷಲಾಗಿ ಒಂದೇ ಆರ್ಗನೈಸೇಷನ್ ಸಲುವಾಗಿ ಇದನ್ನು ರೆಡಿ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ನಿಮ್ಮದು ಬ್ಯಾಂಕಿಂಗ್ ಸಾಫ್ಟ್ವೇರ್ಸ್ ಏನದವು ರೀ, ಅವೆಲ್ಲ ಏನು ರೀ? ಸ್ಪೆಷಲ್ ಪರ್ಪಸ್. ಅಂದರೆ ನಿಮ್ಮದು ಯೋನೋ SBI ಏನೈತೆ ಅಲ್ರಿ, ಅದನ್ನು SBI ಇದ್ದವ್ರು ಅಷ್ಟೇ ಯೂಸ್ ಮಾಡ್ತಾರೆ, ಹೌದಾ? SBI ಯೂಸರ್ಸ್ ಅಷ್ಟೇ ಯೂಸ್ ಮಾಡ್ತಾರೆ, ಮತ್ತು SBI ಬ್ಯಾಂಕ್ ಅಷ್ಟೇ ಕಂಟ್ರೋಲ್ ಮಾಡ್ತೈತೆ ಅದನ್ನು. ಸೊ ಇದನ್ನು ಹೋಗಿ HDFC ಅವ್ರು ಯೂಸ್ ಮಾಡೋಕ್ಕೆ ಬರ್ತೈತೇನ್ರಿ? ಬರೋದಿಲ್ಲ. ಯಾಕಂದರೆ ಆ ಒಂದು ಸಾಫ್ಟ್ವೇರ್ನ ಅವರು SBIಗೆ ಅಂತೇಳಿ ಮಾಡಿದ್ದು. ಸೊ ದಟ್ ಈಸ್ ಸ್ಪೆಸಿಫಿಕ್ ಪರ್ಪಸ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಎಕ್ಸಾಂಪಲ್ ನಿಮ್ಮದು ರೈಲ್ವೆ ರಿಸರ್ವೇಷನ್ ಸಿಸ್ಟಮ್ ಆಯಿತು, ಅಂದರೆ ಯಾವ್ದು ರೀ? IRCTC, ರೈಟ್? ನಿಮ್ಮದು ಬ್ಯಾಂಕಿಂಗ್ ಸಾಫ್ಟ್ವೇರ್ಸ್ ಆಯಿತು, ಎಕ್ಸಾಂಪಲ್ ಯೋನೋ ಹೇಳಿದೆ. ಅದೇ ರೀತಿ ಬೇರೆ ಬೇರೆ ಬ್ಯಾಂಕ್ಸ್ ಅವುಗಳದೇ ಸಾಫ್ಟ್ವೇರ್ಸ್ ಇರ್ತದೆ. ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಬೇರೆ ಬೇರೆ ಹಾಸ್ಪಿಟಲ್ಸ್ ಅವ್ರವ್ರದ್ದೇ ಒಂದೊಂದು ಸಿಸ್ಟಮ್ಸ್ ಇರ್ತಾವೆ ರೀ. ಪೇರೋಲ್ ಸಿಸ್ಟಮ್ ಕಂಪ್ನಿ ವೈಸ್ ಚೇಂಜ್ ಆಗ್ತದೆ ಪೇರೋಲು. ಸ್ಕೂಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಸ್ಕೂಲ್ ಟು ಸ್ಕೂಲು ಚೇಂಜ್ ಇರ್ತದೆ. ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ಸ್, ಸೊ ಮಾಲ್ಸಲ್ಲಿ ಶಾಪಿಂಗ್ ಇದರಲ್ಲಿ ಎಲ್ಲ ಇನ್ವೆಂಟ್ರಿ ಕೂಡ ಡಿಫ್ರೆಂಟ್ ಇದೆ, ಸ್ಪೆಸಿಫಿಕ್ ಆರ್ಗನೈಸೇಷನ್ಗೆ ಮಾಡಿ ಕೊಟ್ಟಿರ್ತಾರೆ. ಓಕೆ, ಹೋಪ್ ದಿಸ್ ಇಸ್ ಕ್ಲಿಯರ್. ಲೆಟ್ ಅಸ್ ಮೂವ್ ಅಹೆಡ್. ಟೈಪ್ ಆಫ್ ಸಿಸ್ಟಮ್ ಸಾಫ್ಟ್ವೇರ್ ದಟ್ ಈಸ್ ಯುವರ್ ಆಪ್ರೇಟಿಂಗ್ ಸಿಸ್ಟಮ್. ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋಣ ಇಲ್ಲಿ. ಇದೇನು ಮಾಡ್ತೈತಪ್ಪ ಅಂತಂದರೆ, ಇದು ನಿಮ್ಮದು ಕಂಪ್ಯೂಟರ್ ಹಾರ್ಡ್ವೇರ್ನ ಮ್ಯಾನೇಜ್ ಮಾಡ್ತೈತಿ, ರಿಸೋರ್ಸಸ್ಸನ್ನು ಮ್ಯಾನೇಜ್ ಮಾಡ್ತೈತಿ, ಮತ್ತು ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಸರ್ವಿಸಸ್ಸು ಕೊಡ್ತೈತಿ. ನಾವೇನು ಹಿಂದ್ಗಡೆ ಸಿಸ್ಟಮ್ ಸಾಫ್ಟ್ವೇರ್ದು ಫಂಕ್ಷನ್ಸ್ ನೋಡಿದ್ವಿ, ಸೇಮ್ ಎಲ್ಲ ಮಾಡೋರು ಯಾರು ರೀ? ಆಪ್ರೇಟಿಂಗ್ ಸಿಸ್ಟಮ್. ಓಕೆ, ಮೇಜರ್ ಫಂಕ್ಷನ್ಸ್ ಬಂದುಬಿಟ್ಟು ನೋಡಿರಿ, ಪ್ರೊಸೆಸ್ ಮ್ಯಾನೇಜ್ಮೆಂಟ್ ಮಾಡ್ತೈತಿ. ಪ್ರೊಸೆಸ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ಏನು ರೀ? ಇದು ರನ್ನಿಂಗ್ ಪ್ರೋಗ್ರಾಮ್ಸ್ ಅಥವಾ ಪ್ರೊಸೆಸಸ್ನ ಮ್ಯಾನೇಜ್ ಮಾಡ್ತೈತಿ. ಸೊ ಪ್ರೊಸೆಸ್ ಅಂತಂದ್ರೆ ಏನು ರೀ? ಈ ಪ್ರೋಗ್ರಾಮ್ ಅಂಡರ್ ಎಕ್ಸಿಕ್ಯೂಷನ್, ಅಂದರೆ ಯಾವ ಪ್ರೋಗ್ರಾಮ್ ರನ್ ಆಗ್ತಾ ಇದೆ ಅದಕ್ಕೆ ನಾವು ಏನಂತ ಕರಿತೀವಿ? ಪ್ರೊಸೆಸ್ ಅಂತ ಕರಿತೀವಿ. ಸೊ ಆ ಒಂದು ಪ್ರೊಸೆಸ್ನ ಯಾರು ಮ್ಯಾನೇಜ್ ಮಾಡ್ತಾರೆ? ಆಪ್ರೇಟಿಂಗ್ ಸಿಸ್ಟಮ್ ಮ್ಯಾನೇಜ್ ಮಾಡ್ತದೆ. ಮೆಮರಿ ಮ್ಯಾನೇಜ್ಮೆಂಟ್ ಈಗ ಪ್ರೊಸೆಸ್ ರನ್ ಆಗಂತೈತಪ್ಪ ಅಂದ್ರೆ ಅದಕ್ಕೆ ಮೆಮರಿ ಕೊಡಬೇಕು ನೀವು. ಅದ್ರದ್ದು ಕೆಲಸ ಮುಗಿದ್ಮೇಲೆ ಆ ಮೆಮರಿ ಫ್ರೀ ಮಾಡಬೇಕು. ಸೊ ಅಲೋಕೇಟ್ ಮಾಡೋದಾಯಿತು, ಅದನ್ನು ಮ್ಯಾನೇಜ್ ಮಾಡೋದಾಯಿತು ಯಾರು ಮಾಡ್ತಾರೆ ರೀ?
ಓ ಎಸ್ ಮಾಡ್ತೈತಿ, ಆಪ್ರೇಟಿಂಗ್ ಸಿಸ್ಟಮ್ ಮಾಡ್ತೈತಿ. ಇಲ್ಲಿ ಎಕ್ಸಾಂಪಲ್ ನೋಡಿರಿ, ನೀವು ಕ್ರೋಮ್ ಅಪ್ಲಿಕೇಶನ್ ಲಾಂಚ್ ಮಾಡಿದ್ರಿ ಅಂದರೆ ನೀವು ಟಾಸ್ಕ್ ಮ್ಯಾನೇಜರ್ ತೆಗೆದು ನೋಡ್ಬೋದು. ಅಲ್ಲಿ ಏನ್ರಿ ಒಂದು ಪ್ರೊಸೆಸ್ ಇರ್ತೈತಿ ಕ್ರೋಮ್ ಅಂತೇಳಿ. ಸೊ ದಿಸ್ ಈಸ್ ವಾಟ್ ಕ್ರೋಮ್ ಈಸ್ ರನ್ನಿಂಗ್. ಸೊ ರನ್ನಿಂಗ್ ಪ್ರೋಗ್ರಾಮ್ದು ಒಂದು ಏನು ಕ್ರಿಯೇಟ್ ಆಕೈತಿ, ಪ್ರೊಸೆಸ್ ಕ್ರಿಯೇಟ್ ಆಕೈತಿ. ಸೊ ಆ ಪ್ರೊಸೆಸ್ ಮ್ಯಾನೇಜ್ ಮಾಡೋರು ಯಾರು, ಓ ಎಸ್ಸು. ಅದಕ್ಕೆ ಮೆಮ್ರಿ ಸಿ ಪಿ ಎಲ್ಲ ಅಲೋಕೇಟ್ ಮಾಡೋರು ಯಾರು, ಓ ಎಸ್ಸು. ಓಕೆ. ಫೈಲ್ ಮ್ಯಾನೇಜ್ಮೆಂಟ್ ಕ್ರಿಯೇಟ್ಸ್, ಸ್ಟೋರ್ಸ್, ಆರ್ಗನೈಸಸ್ ಆ್ಯಂಡ್ ಮ್ಯಾನೇಜಸ್ ದ ಫೈಲ್ಸ್ ಆ್ಯಂಡ್ ಡಿರೆಕ್ಟ್ರೀಸ್. ಸೊ ನಿಮ್ಮದು ಪೂರ್ತಿ ಫೈಲ್ಸ್ ಕ್ರಿಯೇಟ್ ಮಾಡೋದಾಯಿತು, ಸ್ಟೋರ್ ಮಾಡೋದಾಯಿತು, ಆರ್ಗನೈಸ್ ಮಾಡೋದಾಯ್ತು, ಎಲ್ಲ ಯಾರು ಮಾಡ್ತಾರೆ ರೀ, ಓ ಎಸ್ ಮಾಡ್ತೈತಿ. ಡಿವೈಸ್ ಮ್ಯಾನೇಜ್ಮೆಂಟ್. ಸೊ ಡಿವೈಸ್ ಮ್ಯಾನೇಜ್ಮೆಂಟ್ ಅಂತಂದರೆ ಏನು, ಕಂಟ್ರೋಲ್ಸ್ ಆ್ಯಂಡ್ ಕೋಆರ್ಡಿನೇಟ್ಸ್ ದಿ ಹಾರ್ಡ್ವೇರ್ ಡಿವೈಸಸ್. ಸೊ ಈಗ ಡಿವೈಸ್ ಅಂತಂದ್ರೆ ಈಗ ಒಂದು ಕಂಪ್ಯೂಟರ್ ಐತಪ್ಪ ಅಂತಂದ್ರೆ ನೀವು ಅದಕ್ಕೆ ಎಲ್ಲ ಹಚ್ತೀರಿ, ಹೌದಾ. ಏನೇನು ಹಚ್ತೀರಿ, ಪ್ರಿಂಟರ್ ಆಯಿತು, ರೈಟ್, ನಿಮ್ಮದು ಲ್ಯಾನ್ ಆಯಿತು, ಎಲ್ಲ ಕನೆಕ್ಟ್ ಮಾಡ್ತೀರಿ. ಸೊ ಅವು ಏನು ಎಕ್ಸ್ಟರ್ನಲ್ ಡಿವೈಸ್ ಏನು ಕನೆಕ್ಟ್ ಮಾಡ್ತೀವಿ ಅವನ್ನೆಲ್ಲ ಯಾರು ಮ್ಯಾನೇಜ್ ಮಾಡ್ತಾರೆ ರೀ, ಆಪ್ರೇಟಿಂಗ್ ಸಿಸ್ಟಮ್ ಮಾಡ್ತದೆ. ಸೆಕ್ಯೂರಿಟಿನೂ ಕೂಡ ಕೊಡ್ತೈತೆ, ಅಥೆಂಟಿಕೇಷನ್ನಿಗೆ ಮತ್ತು ಆಕ್ಸೆಸ್ ಕಂಟ್ರೋಲ್ ಮಾಡೋಕೆ, ಪ್ರೊಟೆಕ್ಷನ್ ಮಾಡಲಿಕ್ಕೆ ಓ ಎಸ್ ಹೆಲ್ಪ್ ಮಾಡ್ತೈತಿ. ಅದೇ ರೀತಿ ಯೂಸರ್ ಇಂಟರ್ಫೇಸು ಕೊಡ್ತೈತೆ ರೀ. ಸೊ ಯೂಸರ್ಸ್ ನಿಮ್ಮ ಕಂಪ್ಯೂಟರ್ ಜೊತೆ ಇಂಟ್ರ್ಯಾಕ್ಟ್ ಮಾಡಲಿಕ್ಕೆ ಬೇರೆ ಬೇರೆ ಥರದಂಥ ಇಂಟರ್ಫೇಸ್ನ ಕೊಡ್ತೈತಿ. ಅದರಲ್ಲಿ ಎರಡು ಇಂಪಾರ್ಟೆಂಟ್ ಇಂಟರ್ಫೇಸ್ನ ಮೆನ್ಷನ್ ಮಾಡಿದ್ದಾರೆ. ಒಂದು ಜಿ ಯು ಐ ಅಂತೆ, ಒಂದು ಸಿ ಎಲ್ ಐ ಅಂತೆ. ಲಾಂಗ್ ಫಾರ್ ನೆನಪಿರಲಿ. ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂದರೆ ಜಿ ಯು ಐ, ಕಮಾಂಡ್ ಲೈನ್ ಇಂಟರ್ಫೇಸ್ ಅಂದರೆ ಸಿ ಎಲ್ ಐ. ಸೊ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಹೋಗಿ ಏನಾಕೈತೆ, ನಿಮ್ಮದು ಐಕನ್ಸ್ ಇರ್ತವೆ, ಮೆನ್ಯೂಸ್ ಇರ್ತವೆ, ನೀವು ಏನು ಮಾಡ್ಬೋದು, ಇಲ್ಲಿ ಕ್ಲಿಕ್ ಮಾಡಿ ಆಕ್ಸೆಸ್ ಮಾಡ್ತೀವಿ. ಬಟ್ ಕಮಾಂಡ್ ಲೈನ್ ಒಳಗಡೆ ಏನೂ ಇರೋದಿಲ್ಲ ರೀ. ದೇರ್ ವಿಲ್ ಬಿ ಎ ಬ್ಲ್ಯಾಕ್ ಸ್ಕ್ರೀನ್ ವೇರ್ ಯು ವಿಲ್ ಬಿ ರೈಟಿಂಗ್ ದ ಕಮಾಂಡ್ಸ್. ನೀವು ಇಲ್ಲಿ ಏನೋ ಮಾಡೋದಿದ್ರು ಎದ್ರ ಮುಖಾಂತರ ಮಾಡಬೇಕು, ಕಮಾಂಡ್ಸ್ ಮುಖಾಂತರ ಮಾಡಬೇಕು. ಹೋಪ್ ದ್ಯಾಟ್ ಈಸ್ ಕ್ಲಿಯರ್. ಡನ್. ನೆಕ್ಸ್ಟ್ ಯುಟಿಲಿಟಿ ಸಾಫ್ಟ್ವೇರ್. ಸೊ ಅನದರ್ ಟೈಪ್ ಆಫ್ ಸಿಸ್ಟಮ್ ಸಾಫ್ಟ್ವೇರ್ ಇದು, ಹೌದಾ. ಆಪ್ರೇಟಿಂಗ್ ಸಿಸ್ಟಮ್ಮು, ಯುಟಿಲಿಟಿ ಸಾಫ್ಟ್ವೇರ್ಸು ಮತ್ತು ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ಸ್, ಇವೆಲ್ಲ ಏನು ರೀ ಸಿಸ್ಟಮ್ ಸಾಫ್ಟ್ವೇರ್. ಸೊ ಯುಟಿಲಿಟಿ ಸಾಫ್ಟ್ವೇರ್ ಏನು ಮಾಡ್ತಪ್ಪ ಅಂತಂದರೆ, ಇವು ಎದಕ್ಕೆ ಡಿಸೈನ್ ಮಾಡ್ಯಾರಪ್ಪ ಅಂದರೆ ಟು ಪರ್ಫಾರ್ಮ್ ಮೇಂಟೆನೆನ್ಸ್, ಮ್ಯಾನೇಜ್ಮೆಂಟ್, ಪ್ರೊಟೆಕ್ಷನ್ ಆ್ಯಂಡ್ ಆಪ್ಟಿಮೈಸೇಷನ್ ಟಾಸ್ಕ್. ಇದು ಯುಟಿಲಿಟಿ ಸಾಫ್ಟ್ವೇರ್ಸ್ ಏನು ಮಾಡ್ತಾರೆ, ಮೇಂಟೆನೆನ್ಸ್ ಮಾಡ್ತಾರೆ. ಮೇಂಟೆನೆನ್ಸ್ ಅಂತಂದ್ರೆ ಏನು ರೀ, ಈಗ ಅಪ್ಗ್ರೇಡ್ಸ್ ಆಯಿತು, ನಿಮ್ಮ ಸಿಸ್ಟಮ್ ಅಪ್ಗ್ರೇಡ್ ಆಯಿತು, ಅಪ್ಲಿಕೇಶನ್ಸ್ ಅಪ್ಗ್ರೇಡ್ಸ್ ಆಯಿತು, ಸಾಫ್ಟ್ವೇರ್ ಅಪ್ಗ್ರೇಡ್ಸ್ ಆಯಿತು, ಅದನ್ನೆಲ್ಲ ಯಾರು ನೋಡ್ಕೋತಾರೆ, ಯುಟಿಲಿಟಿ ಸಾಫ್ಟ್ವೇರ್ಸ್ ನೋಡ್ಕೋತಾವೆ. ಎಕ್ಸಾಂಪಲ್ ಬಂದುಬಿಟ್ಟು ಆ್ಯಂಟಿವೈರಸ್ ಸಾಫ್ಟ್ವೇರ್, ನಿಮ್ದು ಇದು ಯುಟಿಲಿಟಿ ಸಾಫ್ಟ್ವೇರ್ ರೀ. ಬ್ಯಾಕಪ್ ಯುಟಿಲಿಟೀಸ್, ಡಿಸ್ಕ್ ಕ್ಲೀನಪ್ ಟೂಲ್ಸ್, ಫೈಲ್ ಕಂಪ್ರೆಷನ್ ಯುಟಿಲಿಟೀಸ್, ಡಿಸ್ಕ್ ಮ್ಯಾನೇಜ್ಮೆಂಟ್ ಟೂಲ್ಸ್ ಆ್ಯಂಡ್ ಸಿಸ್ಟಮ್ ಡಯಾಗ್ನೋಸ್ಟಿಕ್ಸ್ ಟೂಲ್ಸ್, ಇವೆಲ್ಲ ಏನು ರೀ ಯುಟಿಲಿಟೀಸು. ಸೊ ಇವೆಲ್ಲ ಎದಕ್ಕೆ ಹೆಲ್ಪ್ ಮಾಡ್ತಾವೆ, ನಿಮ್ಮ ಸಿಸ್ಟಮ್ನ ಅಪ್ ಟು ಡೇಟ್ ಇಡಾಕ, ಪ್ರೊಟೆಕ್ಷನ್ ಮಾಡಲಿಕ್ಕೆ. ಪ್ರೊಟೆಕ್ಷನ್ ಅಂದರೆ ಆ್ಯಂಟಿವೈರಸ್ ಬರ್ತೈತೆ ರೀ, ಹೌದು ರೀ. ಮತ್ತು ಕ್ಲೀನಪ್ ಮಾಡೋದ್ರಿಂದ ನಿಮ್ಮದು ಸಿಸ್ಟಮ್ ಪರ್ಫಾರ್ಮೆನ್ಸ್ ಚಲೋ ಆಗ್ತದೆ, ಹೌದಾ. ಫೈಲ್ ಕಂಪ್ರೆಷನ್ ಮಾಡೋದು, ಡಿಸ್ಕ್ನ ಮ್ಯಾನೇಜ್ ಮಾಡಲಿಕ್ಕೆ ಟೂಲ್ಸ್ ಇದಾವೆ. ಡಿಸ್ಕ್ ಟೂಲ್ ಅಂತ ಬರ್ತೈತೆ ರೀ ಇಲ್ಲೊಂದು. ಸೊ ಅದರಿಂದ ನೀವು ಡಿಸ್ಕ್ ಮ್ಯಾನೇಜ್ಮೆಂಟ್ ಮಾಡ್ಬೋದು. ಸಿಸ್ಟಮ್ ಡಯಾಗ್ನೋಸ್ಟಿಕ್, ಫೈರ್ ವಾಲ್ ಅವೆಲ್ಲ ಬರ್ತಾವೆ ರೀ ಇಲ್ಲಿ. ಸೊ ನೀವು ಅದನ್ನು ಸ್ಕ್ಯಾನ್ ಮಾಡ್ಬೋದು ನಿಮ್ಮ ಸಿಸ್ಟಮ್ನ. ಸೊ ಇವೆಲ್ಲ ಏನು ರೀ ಯುಟಿಲಿಟಿ ಸಾಫ್ಟ್ವೇರ್. ನಿಮ್ಮ ಕಂಪ್ಯೂಟರ್ದನ್ನು ಮ್ಯಾನೇಜ್ ಮಾಡಿ ಪ್ರೊಟೆಕ್ಷನ್ ಮಾಡಲಿಕ್ಕೆ ಮತ್ತು ಮೇಂಟೆನೆನ್ಸ್ ಮಾಡಲಿಕ್ಕೆ ಈ ಒಂದು ಸಾಫ್ಟ್ವೇರ್ಸ್ ಹೆಲ್ಪ್ ಮಾಡ್ತವೆ. ನೆಕ್ಸ್ಟ್ ಬಂದುಬಿಟ್ಟು ಡಿವೈಸ್ ಡ್ರೈವರ್ಸ್. ಸೊ ಡಿವೈಸ್ ಡ್ರೈವರ್ ಅಂತಂದರೆ ಏನು ರೀ, ಇಟ್ ಈಸ್ ಅ ಸಿಸ್ಟಮ್ ಸಾಫ್ಟ್ವೇರ್ ಅಲೌಸ್ ದ ಆಪರೇಟಿಂಗ್ ಸಿಸ್ಟಮ್ ಟು ಕಮ್ಯುನಿಕೇಟ್ ವಿತ್ ಆ್ಯಂಡ್ ಕಂಟ್ರೋಲ್ ಅ ಪರ್ಟಿಕ್ಯುಲರ್ ಹಾರ್ಡ್ವೇರ್ ಡಿವೈಸ್. ಸೊ ಇಲ್ಲಿ ಹಾರ್ಡ್ವೇರ್ ಡಿವೈಸ್ ಏನು ಕನೆಕ್ಟ್ ಆಗ್ತಾವಲ್ಲ ನಿಮ್ಮ ಕಂಪ್ಯೂಟ್ರಿಗೆ, ಆ ಹಾರ್ಡ್ವೇರ್ ಡಿವೈಸ್ ಮತ್ತು ಆಪ್ರೇಟಿಂಗ್ ಸಿಸ್ಟಮ್ ಕಮ್ಯುನಿಕೇಟ್ ಮಾಡಬೇಕಲ್ಲ, ಅದು ಎದ್ರ ಮುಖಾಂತರ ಆಕೈತೆ ರೀ, ಡಿವೈಸ್ ಡ್ರೈವರ್ಸ್ ಮುಖಾಂತರ ಆಗ್ತದೆ. ಓಕೆ. ಎಕ್ಸಾಂಪಲ್ ನಿಮ್ಮದು ಪ್ರಿಂಟರ್ ಡ್ರೈವರ್ ಆಯಿತು, ಗ್ರಾಫಿಕ್ಸ್ ಡ್ರೈವರ್ ಆಯಿತು, ಆಡಿಯೋ ಡ್ರೈವರ್, ನೆಟ್ವರ್ಕ್ ಅಡಾಪ್ಟರ್ ಡ್ರೈವರ್ಸು, ಇವೆಲ್ಲ ಬೇರೆ ಬೇರೆ ಥರದ ಡ್ರೈವರ್ಸು ವಿಚ್ ವಿಲ್ ಅಲೌ ದಟ್ ಹಾರ್ಡ್ವೇರ್ ಟು ಕಮ್ಯುನಿಕೇಟ್ ವಿತ್ ದಿ ಓ ಎಸ್. ಓಕೆ. ಎಕ್ಸಾಂಪಲ್ ನೋಡಿರಿ, ವೆನ್ ಅ ಪ್ರಿಂಟರ್ ಈಸ್ ಕನೆಕ್ಟೆಡ್ ಟು ದ ಕಂಪ್ಯೂಟರ್, ಏನಾಗ್ತದೆ ಅಂದಿದ್ದಾರೆ ಅವರು, ವೆನ್ ಅ ಪ್ರಿಂಟರ್ ಈಸ್ ಕನೆಕ್ಟೆಡ್ ಟು ಅ ಕಂಪ್ಯೂಟರ್, ನಿಮ್ದು ಏನಾಕೈತಪ್ಪ ಅಂತಂದರೆ ಪ್ರಿಂಟರ್ ಡ್ರೈವರ್ ಮುಖಾಂತರ ಓ ಎಸ್ ಏನು ಮಾಡ್ಬೋದು, ನಿಮ್ಮ ಪ್ರಿಂಟರ್ ಜೊತೆಗೆ ಕಮ್ಯುನಿಕೇಟ್ ಮಾಡಬಹುದು. ಓಕೆ. ಸೊ ದಟ್ ಈಸ್ ವಾಟ್ ಈಸ್ ಡ್ರೈವರ್. ದ ಡ್ರೈವರ್ ಆ್ಯಕ್ಟ್ಸ್ ಅಸ್ ಅ ಕಮ್ಯುನಿಕೇಷನ್ ಇಂಟರ್ಫೇಸ್ ಬಿಟ್ವೀನ್ ದ ಆಪರೇಟಿಂಗ್ ಸಿಸ್ಟಮ್ ಆ್ಯಂಡ್ ದಿ ಹಾರ್ಡ್ವೇರ್ ಡಿವೈಸ್. ಸೊ ಇದೇನಾಕೈತ್ರಿ, ಒಂದು ಇಂಟರ್ಫೇಸ್ ಆಗಿ ಆ್ಯಕ್ಟ್ ಮಾಡ್ತದೆ. ನೆಕ್ಸ್ಟ್ ಇಸ್ ಅ ಫರ್ಮ್ವೇರ್. ಸೊ ಫರ್ಮ್ವೇರ್ ಅಂತ ವರ್ಡ್ ಬರ್ತದೆ ರೀ. ಏನು ರೀ ಇದು ಅಂತಂದರೆ, ಇದು ಕೂಡ ಒಂದು ಸಾಫ್ಟ್ವೇರ್ ರೀ. ಇಟ್ ಈಸ್ ಸ್ಟೋರ್ಡ್ ಇನ್ ನಾನ್ ವೊಲಟೈಲ್ ಮೆಮರಿ. ಯಾವ್ದು ರೀ ನಾನ್ ವೊಲಟೈಲ್ ಮೆಮರಿ, ಕೇಳಿರ್ಬೋದಲ್ಲ ಮೆಮರಿ ಟಾಪಿಕಲ್ಲಿ. ನಾನ್ ವೊಲಟೈಲ್ ಮೆಮರಿ ಯಾವುದು, ರಾಮ್. ಅದ್ರ ಜೊತೆಗೆ ನಿಮ್ಮ ಸೆಕೆಂಡ್ರಿ ಸ್ಟೋರೇಜ್ ಡಿವೈಸ್ ಕೂಡ. ನಿಮ್ಮದು ಫರ್ಮ್ವೇರ್ ಅನ್ನೋದು, ಇಟ್ ಈಸ್ ಸ್ಟೋರ್ಡ್ ಇನ್ ದ ನಾನ್ ವೊಲಟೈಲ್ ಮೆಮರಿ ಆ್ಯಂಡ್ ಈಸ್ ಡಿಸೈನ್ ಟು ಪ್ರೊವೈಡ್ ಲೋ ಲೆವೆಲ್ ಕಂಟ್ರೋಲ್ ಆಫ್ ಹಾರ್ಡ್ವೇರ್. ಲೋ ಲೆವೆಲ್ ಕಂಟ್ರೋಲ್ ಆಫ್ ಹಾರ್ಡ್ವೇರ್ ಅಂತಂತಂದರೆ ಏನು? ಸೊ ಲೋ ಲೆವೆಲ್ ಆಫ್ ಕಂಟ್ರೋಲ್ ಆಫ್ ಹಾರ್ಡ್ವೇರ್ ಅಂತಂದಾಗ ನೀವು ಸ್ಪೆಸಿಫಿಕ್ಕಾಗಿ ಪೂರ್ತಿ ಅಟ್ ದ ಎಕ್ಸ್ಟ್ರೀಮ್ ಲೆವೆಲಲ್ಲಿ ನೀವು ಹಾರ್ಡ್ವೇರ್ನ ಕಂಟ್ರೋಲ್ ಮಾಡಬಹುದು. ಸೊ ಫರ್ಮ್ವೇರ್ ಅನ್ನೋದೊಂದು ಸಾಫ್ಟ್ವೇರ್ ರೀ, ಅದರಿಂದ ನೀವು ಪೂರ್ತಿ ಹಾರ್ಡ್ವೇರದ್ದು ಲೋ ಲೆವೆಲಲ್ಲಿ ಕಂಟ್ರೋಲ್ ಮಾಡಬಹುದು. ಇಟ್ ಈಸ್ ಕ್ಲೋಸ್ಲಿ ಅಸೋಸಿಯೇಟೆಡ್ ವಿತ್ ಅ ಸ್ಪೆಸಿಫಿಕ್ ಡಿವೈಸ್.
ಸೊ ಫರ್ಮ್ವೇರ್ ಏನಕ್ಕೈತೆ ರೀ, ಡಿವೈಸ್ ಟು ಡಿವೈಸ್ ಅದು ಸಾಫ್ಟ್ವೇರ್ ಬೇರೆ ಬೇರೆ ಇರ್ತಾವೆ ರೀ. ಸೊ ದಟ್ ಈಸ್ ದ ಥಿಂಗ್. ಎಕ್ಸಾಂಪಲ್ ನೀವು ನೋಡ್ಬೋದು, ಬಯೋಸ್ ಮತ್ತು UEFI ಫರ್ಮ್ವೇರ್ ಇನ್ ಕಂಪ್ಯೂಟರ್. ಸೊ ಬಯೋಸ್ ಕೇರ್ತೀರಿ ನೀವು, ಟ್ರೆಡಿಷ್ನಲ್ ಸಿಸ್ಟಮ್ಸಲ್ಲಿ ಬಯೋಸ್ ಬರ್ತಿತ್ತು. ಈಗಿನ ಸಿಸ್ಟಮ್ಸಲ್ಲಿ ಇಟ್ ಈಸ್ UEFI. ಇವುಗಳ ಬಗ್ಗೆ ನಾವು ನೋಡ್ತೀವಿ ರೀ ಒಂದೊಂದಾಗಿ. ಮತ್ತು ರೌಟರ್ಸ್ ಅನ್ನೋದು ಡಿವೈಸ್, ಅದರೊಳಗೆ ಮತ್ತು ಬೇರೆ ಫರ್ಮ್ವೇರ್ ಇರ್ತೈತಿ. ಸೊ ಡಿವೈಸಿಗೆ ಅದು ಸ್ಪೆಸಿಫಿಕ್ ಆಗಿ ಇರ್ತೈತಿ. ರೌಟರ್ಸಲ್ಲಿ ಕೂಡ ಒಂದು ಫರ್ಮ್ವೇರ್ ಅಂತ ಇರ್ತೈತಿ. ನಿಮ್ಮ ಪ್ರಿಂಟರ್ಸ್ ಕೂಡ ಅದರಲ್ಲಿ ಫರ್ಮ್ವೇರ್ಸ್ ಇರ್ತದೆ, ಫರ್ಮ್ವೇರ್ ಇನ್ ಎಂಬಿಡೆಡ್ ಡಿವೈಸಸ್. ಸೊ ಅದನ್ನೇ ಹೇಳಿದ್ದು, ಇಟ್ ಈಸ್ ಕ್ಲೋಸ್ಲಿ ಅಸೋಸಿಯೇಟೆಡ್ ವಿತ್ ಅ ಸ್ಪೆಸಿಫಿಕ್ ಡಿವೈಸ್. ಸೊ ಆ ಡಿವೈಸ್ ಮುಖಾಂತರ ಅದು ಬರ್ತದೆ. ಕ್ಯಾರೆಕ್ಟರಿಸ್ಟಿಕ್ಸ್ ಏನಪ್ಪ ಅಂತಂದರೆ, ಸ್ಟೋರ್ಡ್ ಇನ್ ನಾನ್ ವಾಲಟೈಲ್ ಮೆಮರಿ, ಕ್ಲೋಸ್ಲಿ ಟೈಡ್ ಟು ಹಾರ್ಡ್ವೇರ್. ಅಂದರೆ ಅದು ಹಾರ್ಡ್ವೇರ್ ಜೊತೆಗೆ ಟೈಡ್ ಇರ್ತದೆ. Provides low level control, you can access it at low level, can sometimes be updated. So firmware ಕೂಡ ಅಪ್ಗ್ರೇಡ್ ಮಾಡಬಹುದು. ದ್ಯಾಟ್ಸ್ ಆಲ್ ಯು ನೀಡ್ ಟು ರಿಮೆಂಬರ್. ಅದರಲ್ಲಿ ನಾವು ಬಯೋಸ್ ಅಂತ ಕೇಳಿದ್ವಿ. ಏನಪ್ಪ ಬಯೋಸ್ ಅಂತಂದರೆ, ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಂತ ಕರಿತೀವಿ. ಬಯೋಸ್ ಸ್ಟ್ಯಾಂಡ್ಸ್ ಫಾರ್ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ಇಟ್ ಈಸ್ ಅ ಫರ್ಮ್ವೇರ್ ಟ್ರೆಡಿಷ್ನಲಿ ಯೂಸ್ ಟು ಇನಿಷಿಯಲೈಸ್ ದ ಹಾರ್ಡ್ವೇರ್ ಆ್ಯಂಡ್ ಬಿಗಿನ್ ದ ಬೂಟ್ ಪ್ರೊಸೆಸ್. ಸೊ ಬಯೋಸಿಂದ ಏನಾಕಿತ್ತು ರೀ, ಬೂಟ್ ಪ್ರೊಸೆಸ್ ಶುರು ಆಕಿತ್ತು. ಬೂಟ್ ಪ್ರೊಸೆಸ್ ಅಂತಂದರೆ ನೀವು ಯಾವಾಗ ಕಂಪ್ಯೂಟರ್ಸ್ ಚಾಲೂ ಮಾಡ್ತೀರಿ, ಸ್ಟಾರ್ಟಿಂಗಲ್ಲಿ ಏನು ನಿಮ್ಮದು ಎಲ್ಲ ಸಿಸ್ಟಮ್ ಪ್ರೋಗ್ರಾಮ್ಸ್ ಎಲ್ಲ ಲೋಡ್ ಆಗ್ತಾವಲ್ಲ, ಅದಕ್ಕೆ ನಾವು ಬೂಟ್ ಪ್ರೊಸೆಸ್ ಅಂತ ಕರಿತೀವಿ ರೀ. ಸೊ ಅದು ಅವಾಗ ಎದರಿಂದ ಲೋಡ್ ಆಕಿತ್ತು ರೀ, ಬಯೋಸ್ ಲೋಡ್ ಮಾಡ್ತಿತ್ತು. ಸೊ ಬಯೋಸ್, ಇಟ್ ಈಸ್ ಅ ಫರ್ಮ್ವೇರ್, ಇಟ್ ಈಸ್ ಅ ಸಾಫ್ಟ್ವೇರ್ which will be initializing the hardware and it will start your boot process. UEFI ಅಂತ ಬಂತು. ಏನಪ್ಪ ಅದು UEFI ಅಂತಂದರೆ, ಯೂನಿಫೈಡ್ ಎಕ್ಸ್ಟೆನ್ಸಿಬಲ್ ಫರ್ಮ್ವೇರ್ ಇಂಟರ್ಫೇಸ್. ಯೂನಿಫೈಡ್ ಎಕ್ಸ್ಟೆನ್ಸಿಬಲ್ ಫರ್ಮ್ವೇರ್ ಇಂಟರ್ಫೇಸ್. ಸೊ ಇದರಲ್ಲಿ ಏನಾಯ್ತು ರೀ, ಇದು ನಿಮ್ಮದು ಮಾಡರ್ನ್ ಫರ್ಮ್ವೇರ್ ಇಂಟರ್ಫೇಸ್ ರೀ. that performs the hardware initialization and starts the operating system boot process. ಸೊ ನಿಮ್ಮದು ಇದನ್ನು ಕೇಳ್ಬೋದು, ಟ್ರೆಡಿಷ್ನಲ್ ಸಿಸ್ಟಮ್ಸಲ್ಲಿ ಬೂಟ್ ಪ್ರೊಸೆಸ್ ಯಾರು ಶುರು ಮಾಡ್ತಿದ್ರು? ಬಯೋಸ್, ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ಮಾಡರ್ನ್ ಕಂಪ್ಯೂಟರ್ಸಲ್ಲಿ ಯಾವ್ದು ಶುರು ಮಾಡ್ತಿದ್ರಿ? UEFI, ಯೂನಿಫೈಡ್ ಎಕ್ಸ್ಟೆನ್ಸಿಬಲ್ ಫರ್ಮ್ವೇರ್ ಇಂಟರ್ಫೇಸ್. ಸೊ ಇಂಪಾರ್ಟೆಂಟ್ ಪಾಯಿಂಟ್ ಅದೇ ಹೇಳಿದ್ದಾರೆ ಇಲ್ಲಿ ಅವರು. ಇವೆರಡು ಏನು ರೀ, ಬಯೋಸ್ ಮತ್ತು UEFI ಏನು, ಫರ್ಮ್ವೇರ್ ಇಂಟರ್ಫೇಸಸ್ ಇವು, ಅಂದರೆ ಸಾಫ್ಟ್ವೇರ್ಸ್ ರೀ ಇವು, ನಾಟ್ ಆಪ್ರೇಟಿಂಗ್ ಸಿಸ್ಟಮ್ಸ್. ಓಕೆ, ದೇ ಆರ್ ದಿ ಫರ್ಮ್ವೇರ್ ಇಂಟರ್ಫೇಸಸ್, ನಾಟ್ ಆಪ್ರೇಟಿಂಗ್ ಸಿಸ್ಟಮ್. ಓಕೆ, ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ ಒಂದು ನೋಡ್ಕೊಂಬಿಡೋಣ್ರಿ. ಕಂಪ್ಯೂಟರ್ಸ್ ಅಲ್ಟಿಮೇಟ್ಲಿ ಎಕ್ಸಿಕ್ಯೂಟ್ ಇನ್ಸ್ಟ್ರಕ್ಷನ್ಸ್ ಇನ್ ಮಷೀನ್ ಲ್ಯಾಂಗ್ವೇಜ್. ಹೌದ್ರಿ. ಸೊ ಕಂಪ್ಯೂಟರ್ಸಿಗೆ ನೋಡ್ರಿ, ನನಗೆ ಹಾಯ್ ಅಂತ ಕೊಟ್ಟಂದ್ರೆ ಅದಕ್ಕೆ ಹಾಯ್ ಅಂತ ತಿಳಿದೈತನ್ರಿ? ಇಲ್ಲ. This hi will be converted into machine language and that machine language will be understood by your computer, right? ಸೊ ಅಲ್ಟಿಮೇಟ್ಲಿ ಕಂಪ್ಯೂಟರ್ ತಿಳಿಯೋದೇನು ರೀ, 0 and 1 ಅಷ್ಟೇ ತಿಳಿತೈತಿ. ನಾವು ಏನೋ ಬರೆದ್ರೂ ತಿಳಿಯೋಂಗಿಲ್ಲ. ಸೊ ಅದಕ್ಕೆ ಏನು ಮಾಡೋದ್ರಿ, ಈಗ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನಾವು ಯೂಸ್ ಮಾಡ್ತೀವಿ. ಯಾವ್ಯಾವು? C++, ಜಾವಾ, ಪೈಥನ್ನು ನಾವು ಯೂಸ್ ಮಾಡ್ತೀವಿ. ಹೌದಾ? ಅವು ಎಲ್ಲ ನಮಗೆ ಯೂಸ್ ಮಾಡ್ಲಿಕ್ಕೆ ಈಸಿ. ಯಾಕಂತಂದ್ರೆ ನಾವಲ್ಲಿ ಇಂಗ್ಲೀಷ್ ಲೈಕ್ ಸ್ಟೇಟ್ಮೆಂಟ್ಸ್ ಯೂಸ್ ಮಾಡ್ತೀವಿ. ಈಗ ಆ ಒಂದು ಇಂಗ್ಲೀಷ್ ಲೈಕ್ ಸ್ಟೇಟ್ಮೆಂಟ್ಸು ಕಂಪ್ಯೂಟರ್ಗೆ ಅರ್ಥಕ್ಕೈತೇನು ಡೈರೆಕ್ಟಾಗಿ? No, not possible, right? It cannot understand the instructions which is given in the English language. ಸೊ ಅದಕ್ಕೆ ನೀವೇನು ಮಾಡಬೇಕು, ಅಲ್ಲಿ ಒಂದು ಟ್ರಾನ್ಸ್ಲೇಟರ್ ಯೂಸ್ ಮಾಡಬೇಕು. ಆ ಟ್ರಾನ್ಸ್ಲೇಟರ್ ಏನು ಮಾಡ್ತಿದ್ರಿ, ನಿಮ್ಮ ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ಸ್ನ ಒಂದು ಲ್ಯಾಂಗ್ವೇಜಿಂದ ಇನ್ನೊಂದು ಲ್ಯಾಂಗ್ವೇಜಿಗೆ ಕನ್ವರ್ಟ್ ಮಾಡ್ತದೆ. ಹೌದಾ? ಸೊ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ಸಲ್ಲಿ 3 ಬರ್ತಾವ್ರಿ. ಅಸೆಂಬ್ಲರ್, ಕಂಪೈಲರ್ ಮತ್ತು ಇಂಟರ್ಪ್ರಿಟರ್ ಅಂತೇಳಿ. ಅಸೆಂಬ್ಲರ್ ಇಸ್ ರಿಲೇಟೆಡ್ ಟು ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್. ನಿಮ್ಮ ಕಂಪೈಲರ್ ಮತ್ತು ಇಂಟರ್ಪ್ರಿಟರ್ ದೇ ಆರ್ ರಿಲೇಟೆಡ್ ಟು ಹೈ ಲೆವೆಲ್ ಲ್ಯಾಂಗ್ವೇಜ್. ಸೊ ಏನಪ್ಪ ಅಂತ ನೋಡೋಣ್ರಿ ಈಗ ಒಂದೊಂದಾಗಿ. ಅಸೆಂಬ್ಲರ್ ಬಗ್ಗೆ ನೋಡ್ರಿ. ಅಸೆಂಬ್ಲರ್ ಟ್ರಾನ್ಸ್ಲೇಟ್ಸ್ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಪ್ರೋಗ್ರಾಮ್ ಇಂಟು ಮಷೀನ್ ಲ್ಯಾಂಗ್ವೇಜ್. ಸೊ ಅಸೆಂಬ್ಲಿ ಲೆವೆಲ್ ಒಳಗಡೆ ನೀವು ಬರೆದಂಥ ಇನ್ಸ್ಟ್ರಕ್ಷನ್ಸ್ನ ಮಷೀನಿಗೆ ಕನ್ವರ್ಟ್ ಮಾಡ್ತಕ್ಕಂಥ ಒಂದು ಟ್ರಾನ್ಸ್ಲೇಟರ್ ಏನಂತೀರಿ ನೀವು? ಅಸೆಂಬ್ಲರ್ ಅಂತ ಕರಿತೀರಿ. ಎಕ್ಸಾಂಪಲ್ ನೋಡಿರಿ, ಇದೊಂದು ಇನ್ಸ್ಟ್ರಕ್ಷನ್ಸ್ ರೀ. ದಿಸ್ ಈಸ್ ಯುವರ್ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಇನ್ಸ್ಟ್ರಕ್ಷನ್. ಆ್ಯಡ್ R1 R2 ಅಂತಂದ್ರೆ ಏನು ರೀ, R1 + R2 ಮಾಡ್ತೈತಿ. ಈಗ ಇದನ್ನು ಕೊಟ್ಟನಪ್ಪ ಅಂತಂದ್ರೆ ಕಂಪ್ಯೂಟರ್ ತಿಳಿಯೋದಿಲ್ಲ. ಅದನ್ನು ನಾವು ಏನು ಮಾಡ್ತೀವಿಪ್ಪ ಅಂದ್ರೆ ಅಸೆಂಬ್ಲರಿಗೆ ಕೊಡ್ತೇವೆ. ಅಸೆಂಬ್ಲರ್ ಏನು ಮಾಡ್ತೈತ್ರಿ, ಇದನ್ನು ಕನ್ವರ್ಟ್ ಮಾಡಿ ಮಷಿನ್ ಲೆವೆಲಿಗೆ ಕನ್ವರ್ಟ್ ಮಾಡ್ತದೆ. ಓಕೆ, ದಟ್ ಈಸ್ ವಾಟ್ ಯು ನೀಡ್ ಟು ರಿಮೆಂಬರ್ ಫಾರ್ ಅಸೆಂಬ್ಲರ್. ದೆನ್ ಕಮ್ಸ್ ಯುವರ್ ಕಂಪೈಲರ್. ಸೊ ಕಂಪೈಲರ್ ಟ್ರಾನ್ಸ್ಲೇಟ್ಸ್ ಅ ಹೈ ಲೆವೆಲ್ ಲ್ಯಾಂಗ್ವೇಜ್ ಪ್ರೋಗ್ರಾಮ್. ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ ನಿಮ್ಮದು C++ ಅವೆಲ್ಲ ಬಂದು ರೀ. C++, ಜಾವಾ, ಪೈಥನ್ ಇವೆಲ್ಲ ಬಂದು ಇಲ್ಲಿ. ಓಕೆ, ಸೊ ಅದ್ರಾಗೂ ಸ್ಪೆಷಲಿ C++ ಕಂಪೈಲ್ಡ್ ಬೇಸ್ಡ್ ಲ್ಯಾಂಗ್ವೇಜ್ ರೀ. ನಿಮ್ಮದು ಪೈಥನ್ ಬಂದ್ಬಿಟ್ಟು ಇಂಟರ್ಪ್ರಿಟರ್ ಬರ್ತೈತೆ ಅಲ್ಲಿ. ಸೊ ಓವರ್ ಆಲ್ ಏನು ಮಾಡ್ತೈತಪ್ಪ ಕಂಪೈಲರ್ ಅಂತಂದರೆ, ಹೈ ಲೆವೆಲ್ ಲ್ಯಾಂಗ್ವೇಜನ್ನು ಮಷೀನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡ್ತೈತಿ. ಓಕೆ, ಆದರೆ ಡಿಫ್ರೆನ್ಸ್ ಏನೈತಪ್ಪ ಅಂದರೆ, ಪ್ರೊಸೆಸಿಂಗ್ ದ ಪ್ರೋಗ್ರಾಮ್ ಆ್ಯಸ್ ಅ ಹೋಲ್ ಆರ್ ಇನ್ ಅ ಸಬ್ಸ್ಟ್ಯಾನ್ಷಿಯಲ್ ಯೂನಿಟ್. ಸೊ ಇಲ್ಲೇನು ಮಾಡ್ತೈತಿ, ನಿಮ್ಮದು ಪ್ರೋಗ್ರಾಮ್ನ ಪೂರ್ತಿ ಅಟ್ ಅ ಟೈಮ್ ಅದು ಟ್ರಾನ್ಸ್ಲೇಟ್ ಮಾಡ್ತೈತಿ. ಆದರೆ ಅದೇ ಇಂಟರ್ಪ್ರಿಟರಿಗೆ ಬಂದರೆ, ಲೆಟ್ಸ್ ಜಸ್ಟ್ ಸಿ ದಿಸ್ ಅಡ್ವಾಂಟೇಜಸ್.
ಸೊ ಕಂಪೈಲರ್ ನೋಡಿರಿ ಏನು ಹೇಳಿದೆ ನಾನು ಸಿ ಪ್ಲಸ್ ಗೋ ರಸ್ಟ್ ಇವೆಲ್ಲ ಕಂಪೈಲ್ ಬೇಸ್ಡ್ ಲ್ಯಾಂಗ್ವೇಜಸ್ ರೀ. ಅಡ್ವಾಂಟೇಜ್ ಏನಪ್ಪ ಕಂಪೈಲರ್ ಅಂತಂದರೆ ಪ್ರೋಗ್ರಾಮ್ ಕ್ಯಾನ್ ಎಕ್ಸಿಕ್ಯೂಟ್ ಎಫಿಷಿಯೆಂಟ್ಲಿ ಆಫ್ಟರ್ ಕಂಪೈಲೇಷನ್. ಸೊ ಒಂದು ಸಾರಿ ನೀವು ಕಂಪೈಲ್ ಮಾಡಿಬಿಟ್ರೆ ನಿಮ್ದು ಆರಾಮಾಗಿ ಎಕ್ಸಿಕ್ಯೂಟ್ ಆಕೈತಿ ಪ್ರೋಗ್ರಾಮು. ಎರರ್ಸ್ ಕ್ಯಾನ್ ಬಿ ರಿಪೋರ್ಟೆಡ್ ಡ್ಯೂರಿಂಗ್ ಕಂಪೈಲೇಷನ್ ಓನ್ಲಿ. ಕಂಪೈಲ್ಡ್ ಔಟ್ಪುಟ್ ಕ್ಯಾನ್ ಬಿ ರೀಯೂಸ್ಡ್ ವಿತೌಟ್ ರೀಕಂಪೈಲಿಂಗ್ ಎವ್ರಿ ಟೈಮ್. ಇಲ್ಲಿ ನೀವು ಪದೇ ಪದೇ ರೀಕಂಪೈಲ್ ಮಾಡೋ ಅವಶ್ಯಕತೆ ಬೀಳೋದಿಲ್ಲ. ನೀವೇನಾದರೂ ಚೇಂಜ್ ಮಾಡಲಿಲ್ಲಪ್ಪ ಸೋರ್ಸ್ ಒಳಗಡೆ ಅಂತಂದರೆ ಅದೇ ಒಂದು ಸಲ ಬಂದಿದ್ದ ಔಟ್ಪುಟನ್ನು ನೀವು ಯೂಸ್ ಮಾಡಬಹುದು. ಓಕೆ, ಬಟ್ ಇಂಟರ್ಪ್ರಿಟ್ರಿಗೆ ಬಂದರೆ ನೋಡಿರಿ ಏನಾಕೈತಿ ಇಂಟರ್ಪ್ರಿಟ್ರಲ್ಲಿ ಇದು ಕೂಡ ಕನ್ವರ್ಟ್ ಮಾಡ್ತೈತಿ. ಯಾವುದು ಹೈ ಲೆವೆಲ್ ಲ್ಯಾಂಗ್ವೇಜ್ನ ಕನ್ವರ್ಟ್ ಮಾಡ್ತದೆ. An interpreter executes a program through interpretation, typically translating and executing instructions during program execution rather than producing a standalone native executable in the same way as the ಟ್ರೆಡಿಷ್ನಲ್ ಕಂಪೈಲರ್. ಸೊ ಕಂಪೈಲರ್ ಏನು ಮಾಡ್ತೈತಿ ಅದು ಎಟ್ ಅ ಟೈಮ್ ಕಂಪೈಲ್ ಮಾಡಿ ಒಂದು ಫೈಲ್ ಜನರೇಟ್ ಮಾಡಿಬಿಡ್ತೈತಿ, ಕಂಪೈಲ್ ಆಗೈತಂತೆ. ಬಟ್ ಇಂಟರ್ಪ್ರಿಟರ್ ಏನು ಮಾಡ್ತೈತಿ ಅಂತಂದರೆ ಲೈನ್ ಬೈ ಲೈನ್ ಇದು ಎಕ್ಸಿಕ್ಯೂಟ್ ಮಾಡ್ತೈತಿ. ಎಕ್ಸಾಂಪಲ್ಸ್ ಆಫ್ ಲ್ಯಾಂಗ್ವೇಜಸ್ ಕಾಮನ್ಲಿ ಅಸೋಸಿಯೇಟ್ ವಿತ್ ಇಂಟರ್ಪ್ರಿಟೇಷನ್ ಆರ್ ಪೈಥನ್, ಜಾವಾ ಸ್ಕ್ರಿಪ್ಟ್, ರೂಬಿ ಇವೆಲ್ಲ ಇಂಟರ್ಪ್ರಿಟೆಡ್ ಲ್ಯಾಂಗ್ವೇಜಸ್ ರೀ. ಮಾಡರ್ನ್ ಲ್ಯಾಂಗ್ವೇಜ್ ಇಂಪ್ಲಿಮೆಂಟೇಷನ್ಸ್ ಮೇ ಕಂಬೈನ್ ಇಂಟರ್ಪ್ರಿಟೇಷನ್, ಕಂಪೈಲೇಷನ್ ಆ್ಯಂಡ್ ಜಿಟ್ ಟೆಕ್ನಿಕ್ಸ್. ಸೊ ದ ಟ್ರೆಡಿಷನಲ್ ಒನ್ ಲೈನ್ ಅಟ್ ಅ ಟೈಮ್ ಡೆಫಿನೇಷನ್ ಈಸ್ ಯೂಸ್ಫುಲ್ ಫಾರ್ ಎಕ್ಸಾಮ್ಸ್ ಬಟ್ ಟೆಕ್ನಿಕಲಿ ಸಿಂಪ್ಲಿಫೈಡ್. ಸೊ ಅದೇ ಹೇಳಿದ್ದೇನಲ್ಲ ನಾನು ಏನಂತ್ರಿ, ನೀವು ಎಕ್ಸಾಮ್ಸಿಗೆ ಇದನ್ನಷ್ಟೇ ನೆನ್ಪಿಟ್ಟುಕೋರಿ, ಹೆಚ್ಚಿಗೆ ತೆಲಿಗಡ್ಸೋಕೆ ಹೋಗಬೇಡ್ರಿ. ಇಂಟರ್ಪ್ರಿಟರ್ ಅಂತಂದರೆ ಒನ್ ಲೈನ್ ಅಟ್ ಅ ಟೈಮ್ ಎಕ್ಸಿಕ್ಯೂಟ್ ಮಾಡ್ತೈತಿ, ಟ್ರಾನ್ಸ್ಲೇಟ್ ಮಾಡ್ತೈತಿ. ಕಂಪೈಲರು ಪೂರ್ತಿ ಪ್ರೋಗ್ರಾಮ್ ಅಟ್ ಅ ಟೈಮ್ ಟ್ರಾನ್ಸ್ಲೇಟ್ ಮಾಡ್ತೈತಿ. ನಾವು ನೆಕ್ಸ್ಟ್ ಲೆಟ್ ಅಸ್ ಸಿ ಸಮ್ ಆಫ್ ದ ಟರ್ಮಿನಾಲಜೀಸ್. ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂತ ಕೇಳ್ತೀರಿ ನೀವು. ಏನಪ್ಪ ಇದು ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂತಂದರೆ ಆ ಒಂದು ಸಾಫ್ಟ್ವೇರ್ದು ಸೋರ್ಸ್ ಕೋಡ್ ಏನಿರ್ತೈತಪ್ಪ ಅಂತಂದರೆ it is made available under a license that permits user to inspect, modify and redistribute it according to the license term. ಸೊ ಇಲ್ಲೇನಾಗಿರ್ತೈತೆ ಅಂದರೆ ನಿಮ್ಮದು ಸೋರ್ಸ್ ಕೋಡ್ ಅವೈಲೇಬಲ್ ಇರ್ತೈತೆ. ಅಂದರೆ ನೀವು ಅದರದ್ದು ಸೋರ್ಸ್ ಕೋಡ್ ತೊಗೊಂಡು ಚೇಂಜ್ ಮಾಡ್ಬೋದು, ಅದನ್ನು ನೀವು ಇನ್ಸ್ಪೆಕ್ಟ್ ಮಾಡ್ಬೋದು, ಮಾಡಿಫೈನೂ ಮಾಡ್ಬೋದು, ಅದನ್ನು ವಾಪಸ್ ನೀವು ರೀಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಎಕ್ಸಾಂಪಲ್ ಬಂದುಬಿಟ್ಟು ನಿಮ್ಮದು ಲಿನಕ್ಸದ್ದು ನೀವು ಕೇಳಿರ್ಬೋದು. ಲಿನಕ್ಸದ್ದು ದೇರ್ ಆರ್ ಸೋ ಮೆನಿ ವರ್ಜನ್ಸ್ ರೈಟ್. ಉಬುಂಟು ರೈಟ್, ಖಾಲಿ ಲಿನಕ್ಸ್ ರೈಟ್, ರೆಡ್ ಹ್ಯಾಟ್, ಒರಾಕಲ್ ಲಿನಕ್ಸ್, ಈ ರೀತಿ ಬಹಳಷ್ಟು ವರ್ಜನ್ಸ್ ಅದು. ಯಾಕೆ ರೀ? ಸೊ ಲಿನಕ್ಸ್ ವಾಸ್ ಓಪನ್ ಸೋರ್ಸ್. ಸೊ ಏನು ಮಾಡಿದ್ರು ಆರ್ಗನೈಸೇಷನ್ಸು ತಮ್ಮದೇ ಆಗಿರ್ತಕ್ಕಂಥ ಒಂದು ಓನ್ ವರ್ಜನ್ಸ್ನ ಅವರು ರಿಲೀಸ್ ಮಾಡಿದರು. ಬಿಕಾಸ್ ದ ಸೋರ್ಸ್ ಕೋಡ್ ವಾಸ್ ಅವೈಲೇಬಲ್. ಅದಕ್ಕೆ ಅವ್ರು ಏನು ಮಾಡಿದ್ರು, ಸೋರ್ಸ್ ಕೋಡ್ ತೊಗೊಂಡು ತಮಗೆ ಬೇಕಂಗೆ ಮಾಡಿಫೈ ಮಾಡ್ಕೊಂಡು ತಮ್ಮದೇ ಒಂದು ರಿಲೀಸ್ ಮಾಡಿದರು ಲಿನಕ್ಸ್ನ. ಹೌದಾ? ಮೊಜಿಲ್ಲಾ ಫೈರ್ಫಾಕ್ಸ್, ಲಿಬ್ರೆ ಆಫೀಸ್, ಅಪಾಚೆ, HTTP ಸರ್ವರ್ ಇವೆಲ್ಲ ಏನು ರೀ ಓಪನ್ ಸೋರ್ಸ್ ಸಾಫ್ಟ್ವೇರ್ಸು. ಏನಪ್ಪ ಅಡ್ವಾಂಟೇಜ್ ಅಂದರೆ ಸೋರ್ಸ್ ಕೋಡ್ ಇರ್ತೈತಿ, ನಮ್ಗೆ ಬೇಕಾದಂಗೆ ನಾವು ಚೇಂಜ್ ಮಾಡ್ಕೋಬೋದು. ಕ್ಯಾನ್ ಬಿ ಮಾಡಿಫೈಡ್ ಅಕಾರ್ಡಿಂಗ್ ಟು ದ ಲೈಸೆನ್ಸ್ ಟರ್ಮ್ಸ್. ಕಮ್ಯುನಿಟಿ ಡೆವಲಪ್ಮೆಂಟ್ ಈಸ್ ಕಾಮನ್, ಆಫನ್ ಫ್ರೀಲಿ ಅವೈಲೇಬಲ್. ದೋ ಓಪನ್ ಸೋರ್ಸ್ ಡಸ್ ನಾಟ್ ನೆಸರ್ಲಿ ಮೀನ್ ಝೀರೋ ಕಾಸ್ಟ್. ಸೊ ಓಪನ್ ಸೋರ್ಸ್ ಅಂತಂದ್ರೆ ಏನು ರೀ, ಸೋರ್ಸ್ ಕೋಡ್ ಇರ್ತೈತಿ, ಅದರ ಅರ್ಥ ಫ್ರೀ ಅಂತಂತ ಅಲ್ಲ. ಓಕೆ, ಓಪನ್ ಸೋರ್ಸ್ ಅಂತಂದರೆ ಸೋರ್ಸ್ ಕೋಡ್ ವಿಲ್ ಬಿ ಅವೈಲೇಬಲ್, ಅದು ಫ್ರೀನೇ ಇರಬೇಕಂತೇನು ಇರೋದಿಲ್ಲ, ಪೇ ಮಾಡಿನೂ ಕೂಡ ನೀವು ತೊಗೋಬೋದು. ಸೊ ದ್ಯಾಟ್ ಈಸ್ ದ ಡಿಫ್ರೆನ್ಸ್ ಯು ನೀಡ್ ಟು ರಿಮೆಂಬರ್. ಓಪನ್ ಸೋರ್ಸ್ ಸಾಫ್ಟ್ವೇರ್ ಮೀನ್ಸ್ ಸೋರ್ಸ್ ಕೋಡ್ ಈಸ್ ಅವೈಲೇಬಲ್. ಓಕೆ, ನೆಕ್ಸ್ಟ್ ಒನ್ ಇಸ್ ಪ್ರೊಪರೈಟರಿ ಸಾಫ್ಟ್ವೇರ್. ಪ್ರೊಪರೈಟರಿ ಸಾಫ್ಟ್ವೇರ್ ಇಸ್ ಅ ಸಾಫ್ಟ್ವೇರ್ ಕಂಟ್ರೋಲ್ಡ್ ಬೈ ಅನ್ ಇಂಡಿವಿಜುವಲ್ ಆರ್ ಆರ್ಗನೈಸೇಷನ್. ಇದನ್ನೇನು ಮಾಡ್ತಿರ್ತಾರೆ, ಈ ಸಾಫ್ಟ್ವೇರ್ನ ಒಂದು ಆರ್ಗನೈಸೇಷನ್ ಅಥವಾ ಒಬ್ಬ ವ್ಯಕ್ತಿ ಕಂಟ್ರೋಲ್ ಮಾಡ್ತಿರ್ತಾನೆ. ಅಂಡರ್ ದ ಟರ್ಮ್ಸ್ ದಟ್ ರಿಸ್ಟ್ರಿಕ್ಟ್ ಆಕ್ಸೆಸ್ ಇರೋದಿಲ್ಲ, ಇದಕ್ಕೆ ಮಾಡಿಫೈ ಮಾಡೋಕ್ಕೆ ಬರೋದಿಲ್ಲ, ನೀವು ರೀಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಬರೋದಿಲ್ಲ ಸೋರ್ಸ್ ಕೋಡನ್ನು. ಓಕೆ, ಎಕ್ಸಾಂಪಲ್ ಬಂದುಬಿಟ್ಟು ನಿಮ್ಮದು ಮೈಕ್ರೋಸಾಫ್ಟ್ ಆಫೀಸ್ ಐತ್ರಿ, ಮೈಕ್ರೋಸಾಫ್ಟ್ ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್, ಮೈಕ್ರೋಸಾಫ್ಟ್ ಏನೋ ಪ್ರಾಡಕ್ಟ್ಸ್ ಅದಾವಲ್ಲ ಅವೆಲ್ಲ ಏನು ರೀ ಪ್ರೊಪರೈಟರಿ ಸಾಫ್ಟ್ವೇರ್. ಅವ್ರದ್ದು ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್ ಆಯಿತು, ಮೈಕ್ರೋಸಾಫ್ಟ್ ಆಫೀಸ್ ಆಯಿತು, ಮತ್ತು ಆಡೋ ಫೋಟೋಶಾಪ್ ಇವೆಲ್ಲ ಏನು ರೀ ಪ್ರೊಪರೈಟರಿ ಸಾಫ್ಟ್ವೇರ್. ಅಂದರೆ ನಾವು ಇವುಗಳದ್ದು ಸೋರ್ಸ್ ಕೋಡ್ ನಾವು ನೋಡೋಕ್ಕೆ ಬರೋದಿಲ್ಲ, ಮತ್ತು ಅದು ಒಂದು ವೇಳೆ ಸಿಕ್ಕರೂ ಏನೋ ಒಂದು ಹ್ಯಾಕ್ಡ್ ವರ್ಜನ್ ಸಿಕ್ಕರೂ ಕೂಡ ನೀವು ಅದನ್ನು ರೀಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಬರೋದಿಲ್ಲ. ಓಕೆ, ನೆಕ್ಸ್ಟ್ ಇಸ್ ಫ್ರೀವೇರ್ ಅಂದರೆ ಏನು ರೀ, ಇಟ್ ಈಸ್ ಅ ಸಾಫ್ಟ್ವೇರ್ ಮೇಡ್ ಅವೈಲೇಬಲ್ ಫಾರ್ ಯೂಸ್ ವಿತೌಟ್ ಅ ಪರ್ಚೇಸ್ ಪ್ರೈಸ್, ಯೂಶ್ವಲಿ ಅಂಡರ್ ಟರ್ಮ್ಸ್ ಡಿಫೈನ್ಡ್ ಬೈ ದ ಕಾಪಿರೈಟ್ ಓನರ್. ಸೊ ಯಾರು ಓನರ್ ಇರ್ತಾರಲ್ರಿ ಅವರು ಒಂದಿಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಮೇಲೆ ಅದನ್ನು ಫ್ರೀ ಯೂಸಿಗೆ ಬಿಟ್ಟಿರ್ತಾರೆ. ಓಕೆ, ಸೊ ಅಂಥ ಒಂದು ಸಾಫ್ಟ್ವೇರ್ಸ್ ನಾವು ಫ್ರೀವೇರ್ ಅಂತ ಕರಿತೀವಿ. ಸೋರ್ಸ್ ಕೋಡ್ ಈಸ್ ನಾಟ್ ನೆಸರ್ಲಿ ಅವೈಲೇಬಲ್. ಈ ಸೋರ್ಸ್ ಕೋಡ್ ಇರಬೇಕಂತೇನಿರಲ್ಲ, ಆದರೆ ಅವ್ರು ಸಾಫ್ಟ್ವೇರ್ ನಿಮಗೆ ಯೂಸ್ ಮಾಡೋಕೆ ಕೊಟ್ಬಿಡ್ತಾರೆ, ಅಂಥವಾಗ ಫ್ರೀವೇರ್ ಅಂತ ಕರಿತೀವಿ. ಸೊ ಫ್ರೀವೇರ್ ಇಸ್ ನಾಟ್ ಈಕ್ವಲ್ ಟು ಓಪನ್ ಸೋರ್ಸ್. ಓಪನ್ ಸೋರ್ಸಲ್ಲಿ ಏನಕ್ಕೈತೆ ರೀ, ಸೋರ್ಸ್ ಕೋಡ್ ಇರ್ತೈತಿ, ಫ್ರೀ ಇರಬೇಕಂತೇನಿರೋದಿಲ್ಲ. ಫ್ರೀವೇರಲ್ಲಿ ಫ್ರೀ ಇರ್ತೈತಿ, ಸೋರ್ಸ್ ಕೋಡ್ ಇರಬೇಕಂತೇನಿಲ್ಲ. ಓಕೆ, ಕ್ಲಿಯರ್? ಫ್ರೀವೇರ್ ಡಿಸ್ಕ್ರೈಬ್ಸ್ ಪ್ರೈಸಿಂಗ್ ಅವೈಲೇಬಿಲಿಟಿ ವೈಲ್ ಓಪನ್ ಸೋರ್ಸ್ ಡಿಸ್ಕ್ರೈಬ್ಸ್ ಸೋರ್ಸ್ ಕೋಡ್ ಅವೈಲೇಬಿಲಿಟಿ ಆ್ಯಂಡ್ ಲೈಸೆನ್ಸಿಂಗ್. ಕ್ಲಿಯರ್ ವಿತ್ ದ್ಯಾಟ್? Next is shareware. Shareware is a software distributed so users can try it before purchasing or obtaining a full license. ಇದೇನು ರೀ ಫ್ರೀ ಶೇರ್ವೇರ್ ಅಂದರೆ ಏನು ಟ್ರಯಲಿಗೆ ಅಂತ ಬಿಟ್ಟಿರ್ತಾರಲ್ರಿ, ನಿಮ್ಮದು YCT ಎಲ್ಲ ನೀವು ನೋಡ್ಬೋದು, ಸ್ವಲ್ಪ ಟ್ರಯಲಿಗೆಲ್ಲ ಬಿಟ್ಟಿರ್ತಾರೆ ರೀ. ಸೊ
ಸೊ ನಿಮಗೆ ಅದು ಪಸಂದಿತ್ತಪ್ಪ ಅಂತ ನಿಮ್ಗೆ ಲೈಕ್ ಆತಪ್ಪ ಅಂದರೆ ನೀವು ಅದನ್ನು ಪರ್ಚೇಸ್ ಮಾಡ್ಬೋದು. ಸೊ ಅದು ಟ್ರಯಲ್ ವರ್ಷನ್ ಏನು ಬಿಡ್ತಾರಲ್ಲ ಅಂಥ ಸಾಫ್ಟ್ವೇರ್ಸಿಗೆ ನಾವು ಶೇರ್ವೇರ್ ಅಂತ ಕರಿತೀವಿ. ಕಾಮನ್ ಮಾಡೆಲ್ಸ್ ಇನ್ಕ್ಲೂಡ್ ಟ್ರಯಲ್ ಪೀರಿಯಡ್, ಅದೇ ಹೇಳಿದ್ನಲ್ಲ ಟ್ರಯಲ್ ಪೀರಿಯಡಿಗೆ ಬಿಡ್ತಾರೆ. ಅದೇ ರೀತಿ ಲಿಮಿಟೆಡ್ ಫೀಚರ್ಸ್ ಅಷ್ಟೇ ಕೊಡ್ತಾರೆ ಒಂದಿಷ್ಟರಲ್ಲಿ. ಅದಂತರ ಫುಲ್ ವರ್ಷನ್ ಆಫ್ಟರ್ ಪೇಮೆಂಟ್. ಸೊ ಲಿಮಿಟೆಡ್ ವರ್ಷನ್ ಬಿಟ್ಟು ಲಿಮಿಟೆಡ್ ಫೀಚರ್ಸ್ ಕೊಟ್ಟು ಫುಲ್ ವರ್ಷನ್ ಯಾವಾಗ ಕೊಡ್ತಾರೆ ಅವರು ಆಫ್ಟರ್ ಪೇಮೆಂಟ್ ಕೊಡ್ತಾರೆ. ಸೊ ಆ ರೀತಿ ಅವರು ಮಾಡೆಲ್ಸ್ನ ಬೆಳೆಸ್ತಾರೆ ಶೇರ್ವೇರಲ್ಲಿ. ಓಕೆ, ದೆನ್ ದಿರ್ ಇಸ್ ಅ ಮಾಲ್ವೇರ್ ಅಂತಂದರೆ ಏನು ರೀ? ಮಾಲ್ವೇರ್ ಅಂತಂದರೆ ಮಲಿಷಿಯಸ್ ಸಾಫ್ಟ್ವೇರ್. ಮಾಲ್ವೇರ್ ಸ್ಟ್ಯಾಂಡ್ಸ್ ಫಾರ್ ಮೆಲಿಷಿಯಸ್. ಮಾಲ್ ಅಂತಂದರೆ ಮೆಲಿಷಿಯಸ್ ರೀ, ವೇರ್ ಅಂತಂದರೆ ಸಾಫ್ಟ್ವೇರ್ ರೀ. ಸೊ ಮೆಲಿಷಿಯಸ್ ಸಾಫ್ಟ್ವೇರ್ ಅಂತಂದರೆ ಈ ಒಂದು ಸಾಫ್ಟ್ವೇರ್ ನಿಮ್ಮದು ಸಿಸ್ಟಮ್ಸ್ನ ಡ್ಯಾಮೇಜ್ ಮಾಡ್ಬೋದು, ನಿಮ್ಮದು ಕಂಪ್ಯೂಟರ್ ಕೆಲಸ ಡಿಸ್ಟರ್ಬ್ ಮಾಡ್ಬೋದು, ನಿಮ್ಮ ಇನ್ಫಾರ್ಮೇಷನ್ ಸ್ಟೀಲ್ ಮಾಡ್ಬೋದು, ನಿಮ್ಮ ಕಂಪ್ಯೂಟರ್ಗೆ ಅನ್ಅಥರೈಸ್ಡ್ ಆ್ಯಕ್ಸೆಸ್ ತೊಗೋಬೋದು, ನಿಮ್ಮದು ಡಿವೈಸಸ್ ಕ್ಯಾಮ್ರಾ ಆಯಿತು, ಆಡಿಯೋ ಆಯಿತು, ಎಲ್ಲದ್ರದ್ದು ಅನ್ಅಥರೈಸ್ಡ್ ಆ್ಯಕ್ಸೆಸ್ ತೊಗೋಬೋದು. ಸೊ ಅಂಥ ಒಂದಿಷ್ಟು ಡೇಂಜರಸ್ ಸಾಫ್ಟ್ವೇರ್ ನಾವು ಏನಂತ ಕರಿತೀವಿ ರೀ? ಮಾಲ್ವೇರ್ ಅಂತ ಕರಿತೀವಿ. ಅದರಲ್ಲಿ ಟೈಪ್ಸ್ ಬಹಳ ಅದಾವು. ಅದರಲ್ಲಿ 1-2 ಟೈಪ್ಸ್ನ ಹಾಗೆ ಸ್ವಲ್ಪ ಹೇಳಿದ್ದಾರೆ ಅವರು. ವೈರಸ್, ವರ್ಮ್, ಟ್ರೋಜನ್, ಸ್ಪೈವೇರ್, ರ್ಯಾನ್ಸಮ್ವೇರ್, ರೂಟ್ ಕಿಟ್. ಸೊ ಇವೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಮಾಲ್ವೇರ್ಸ್ ರೀ. ಸೊ ಜಸ್ಟ್ ವಿ ವಿಲ್ ಹ್ಯಾವ್ ಅ ಲುಕ್ ಇನ್ ಟು ವೈರಸ್ ಆ್ಯಂಡ್ ವರ್ಮ್. ಸೊ ವೈರಸ್ ಅಂತಂದ್ರೆ ಏನು ರೀ? ಇದು ಒಂದು ಮಾಲಿಷಿಯಸ್ ಕೋಡ್ ಇರ್ತೈತಿ. ಅದನ್ನ ಏನು ಮಾಡ್ತಾರೆ ರೀ ಅವ್ರು ಅಂತಂದರೆ, ನಿಮ್ಮದು ಹೋಸ್ಟಿಗೆ ಒಂದು ಫೈಲ್ ಮುಖಾಂತರ ಅಟ್ಯಾಚ್ ಮಾಡ್ತಾರೆ. ನೀವು ಯಾವಾಗಾದರೂ ಆ ಫೈಲ್ನ ತೊಗೊಂಡು ನೀವು ಎಕ್ಸಿಕ್ಯೂಟ್ ಮಾಡಿದ್ರಿ ಅಂತಂತಂದರೆ ನಿಮ್ಮದು ಹೋಸ್ಟ್ ಏನಕ್ಕೈತೆ ರೀ? ಇನ್ಫೆಕ್ಟ್ ಆಗ್ತದೆ. ದಟ್ ಈಸ್ ವೈರಸ್. ಸೊ ವೈರಸ್ ಅಂತಂದ್ರೆ ಏನಕ್ಕೈತೆ? ನಿಮ್ದು ಒಂದು ಫೈಲ್ ಇದೆ ಅಂತ ತಿಳ್ಕೊರಿ, ಇದು ಫೈಲ್ 1 ಅಂಥೇಳಿ. ಇದ್ರ ಜೊತೆಗೆ ಒಂದು ಏನೋ ಒಂದು ಅಟ್ಯಾಚ್ ಮಾಡ್ತಾರೆ ಅವರು ಕೋಡನ್ನು. ಓಕೆ, ಅಟ್ಯಾಚ್ ಮಾಡಿ ನಿಮ್ಗೆ ಕಳಿಸಿದ್ರಂತಂದ್ರೆ ನೀವು ಇದನ್ನು ನಿಮ್ಮ ಸಿಸ್ಟಮಲ್ಲಿ ಏನಾದರೂ ಕಳಿಸಿದಾಗ ಏನೂ ಆಗೋದಿಲ್ಲ ರೀ. ಅದನ್ನು ನೀವು ಓಪನ್ ಮಾಡಿದಾಗ ನಿಮಗೆ ವೈರಸ್ ಅಟ್ಯಾಕ್ ಆಗುತ್ತೆ, ನಿಮ್ಮ ಸಿಸ್ಟಮಿಗೆ ವೈರಸ್ ಅಟ್ಯಾಕ್ ಆಗುತ್ತೆ. ಇನ್ನೊಂದು ಬಂದುಬಿಟ್ಟು ವರ್ಮ್ ರೀ. ವರ್ಮ್ ಏನು ಮಾಡ್ತೈತಪ್ಪ ಅಂದರೆ ಇದು ಕೂಡ ಮಾಲ್ವೇರ್ ರೀ, ಕೆಪೇಬಲ್ ಆಫ್ ಸೆಲ್ಫ್ ರೆಪ್ಲಿಕೇಶನ್. ಇಲ್ಲಿ ಏನಕ್ಕೈತೆ ರೀ? ನೀವು ವೈರಸ್ಸನ್ನು ಸ್ಪ್ರೆಡ್ ಮಾಡಬೇಕಾದ್ರೆ ಈ ಫೈಲ್ನ ನೀವು ಮತ್ತೆ ಬೇರೆ ಪಿಸಿಗೆ ಹಾಕಿದಾಗ ಹಂಗೆ ಸ್ಪ್ರೆಡ್ ಆಕೈತಿ. ಇಲ್ಲಿ ತಾನಾಗಲೇ ಸ್ಪ್ರೆಡ್ ಆಗಕ್ಕೆ ಬರೋದಿಲ್ಲ. ಬಟ್ ವರ್ಮ್ ಏನೈತಲ್ಲ, ಇದು ಸೆಲ್ಫ್ ರೆಪ್ಲಿಕೇಟ್ ಆಕೈತಿ, ತನ್ನಿಂದ ತಾನೇ ಸ್ಪ್ರೆಡ್ ಆಕೈತೆ ರೀ ಅಕ್ರಾಸ್ ದ ಸಿಸ್ಟಮ್ಸ್, ಅಕ್ರಾಸ್ ನೆಟ್ವರ್ಕ್ಸ್. ಯಾವುದೇ ರೀತಿಯಾದಂಥ ಹೋಸ್ಟ್ ಫೈಲ್ ಬೇಕಾಗಿಲ್ಲ ಇದಕ್ಕೆ. ಓಕೆ, ಸೊ ತನ್ನಿಂದ ತಾನೇ ಸ್ಪ್ರೆಡ್ ಆಗ್ತದೆ. ಹೋಪ್ ದಟ್ ಈಸ್ ಕ್ಲಿಯರ್ ಗೈಸ್. ಸೊ ದ್ಯಾಟ್ಸ್ ಆಲ್ ಯು ನೀಡ್ ಟು ರಿಮೆಂಬರ್ ಇನ್ ದಿಸ್ ಕಾನ್ಸೆಪ್ಟ್ ಆಫ್ ಸಾಫ್ಟ್ವೇರ್ಸ್. ಸೊ ಸಾಫ್ಟ್ವೇರ್ ಅಂದರೆ ಏನು, ಟೈಪ್ಸ್ ಆಫ್ ಸಾಫ್ಟ್ವೇರ್ ನೋಡಿದ್ವಿ, ಸ್ವಲ್ಪ ಆಪ್ರೇಟಿಂಗ್ ಸಿಸ್ಟಮ್ ಬಗ್ಗೆ, ಯುಟಿಲಿಟಿ ಪ್ರೋಗ್ರಾಮ್ಸ್ ಬಗ್ಗೆ ನೋಡಿದ್ವಿ, ಆ್ಯಂಡ್ ಸಮ್ ಬೇಸಿಕ್ ಟರ್ಮಿನಾಲಜೀಸ್ ವಿಚ್ ಆರ್ ರಿಲೇಟೆಡ್ ಟು ಸಾಫ್ಟ್ವೇರ್ ಆಲ್ಸೋ ವಿ ಅಂಡರ್ಸ್ಟುಡ್. ಓಕೆ, ದ್ಯಾಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ ಗೈಸ್. ಐ ಆಮ್ ಗೋಯಿಂಗ್ ಟು ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.